ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಸಾಪ್ತಾಹಿಕ ವಾರ ಭವಿಷ್ಯ ಇದೇ ಜುಲೈ 7ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೆ ಕಾಲಗರ್ಭದಲ್ಲಿ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಸಿಹಿ ಏನೆಲ್ಲ ಕಹಿ ಕಾದಿದೆ, ಕಹಿಯನ್ನು ಸಿಹಿಯಾಗಿ ಹೇಗೆ ಪರಿವರ್ತನೆ ಮಾಡ್ಕೋಬೇಕು ಅನ್ನೋದರ ಕುತೂಹಲಕಾರಿ ಮಾಹಿತಿಯನ್ನು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ವೀಕ್ಷಕರೇ, ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಈ ವಾಹಿನಿಯನ್ನು ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನನ್ನು ಒತ್ತಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ಖಂಡಿತ ಮರಿಬೇಡಿ. ವೀಕ್ಷಕರೇ, ನೀವೇನಾದರೂ ನನ್ನೊಟ್ಟಿಗೆ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೋಬೇಕಾ? ಈಗ ಲಕ್ಷಾಂತರ ಜನ ವೀಕ್ಷಕರು ನನ್ನೊಟ್ಟಿಗೆ ದಶಭುಕ್ತಿಗಳ ಪ್ರಕಾರ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡು ಅದ್ಭುತವಾದಂಥ ರೆಮಿಡಿಯನ್ನು ಕೊಟ್ಟಿದ್ದೀನಿ. ಈಗ ಅವರ ಜೀವನದಲ್ಲಿ ಸಾಕಷ್ಟು ಪ್ರಗತಿ ಆಗ್ತಾ ಇದೆ. ನೀವು ಕೂಡ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೋಬೇಕು ಅಂತಂದರೆ ನನ್ನನ್ನು ಫೋನ್ನಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ದೂರವಾಣಿಯಲ್ಲಿ ನನ್ನ ಅಪಾಯಿಂಟ್ಮೆಂಟ್ ತೊಗೋಬೇಕು ಅಂದರೆ ಈಗ ಸ್ಕ್ರೀನ್ ಮೇಲೆ ಬರ್ತಿರುವಂಥ ಅಪಾಯಿಂಟ್ಮೆಂಟ್ ನಂಬರಿಗೆ ರಿಕ್ವೆಸ್ಟ್ ಹಾಕೋದಕ್ಕೆ ಮರಿಬೇಡಿ. ಹಾಗೆ ವೀಕ್ಷಕರೇ, ನಾನೇನಾದರೂ ನಿಮ್ಮ ಮನೆಗೆ ಮತ್ತು ಕಮರ್ಷಿಯಲ್ ಪ್ಲೇಸ್ಗೆ ಬಂದು ವಾಸ್ತು ನೋಡಬೇಕಾ? ಕೆಡೋದು ಬೇಡ, ಕಟ್ಟೋದು ಬೇಡ, ನೇರವಾಗಿ ನಿಮ್ಮ ಮನೆಗೆ ಬಂದು ನಿಮ್ಮ ಮುಂದೆನೇ ವಾಸ್ತು ಡಿಫೆಕ್ಟ್ ತೋರಿಸ್ತೀನಿ. ಪವರ್ಫುಲ್ ವಸ್ತು ಕೊಟ್ಟು ವಾಸ್ತು ಸರಿ ಮಾಡಿಸ್ತೀನಿ. ನನ್ನನ್ನು ನಿಮ್ಮ ಮನೆಗೆ ಮತ್ತು ಕಮರ್ಷಿಯಲ್ ಪ್ಲೇಸಸ್ಗೆ ವಾಸ್ತುಗೆ ಕರಿಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂಥ ವಾಸ್ತು ನಂಬರ್ಗೆ ರಿಕ್ವೆಸ್ಟ್ ಹಾಕಿ ನನ್ನ ಒಂದು ತಂಡ ನಿಮ್ಮನ್ನು ಸಂಪರ್ಕ ಮಾಡಿ ವಾಸ್ತುಗೆ ವಿಸಿಟ್ ಫಿಕ್ಸ್ ಮಾಡುತ್ತೆ. ಹಾಗೆ ವೀಕ್ಷಕರೇ, ಇನ್ನೊಂದು ಮಹತ್ವದ ವಿಷಯ ಏನಪ್ಪ ಅಂತಂದರೆ, ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ದೈವೀಯವಾದಂತಹ ಈ ವಸ್ತುವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿದರೆ ಸಾಕು, ಮನೆಗೆ ಯಾವ ಮಾಟ ಮಂತ್ರ ತಂತ್ರ ಕೆಟ್ಟ ಕಣದೃಷ್ಟಿ ಏನೂ ತಾಗೋದಿಲ್ಲ. ಕೈಯಲ್ಲಿ ಸಾಕಷ್ಟು ಹಣ ಇರುತ್ತೆ, ಸಾಲ ಇಲ್ಲ, ಸೋಲಿಲ್ಲ. ನಿಮ್ಮ ಜೀವನದಿಂದ ಸಾಲ ಅನ್ನೋದನ್ನು ಬೇರು ಸಮೇತ ಕಿತ್ತು ಹಾಕಬೇಕು ಅಂದರೆ ಶ್ರೀಚಕ್ರ ಯಂತ್ರ ಪೂಜೆ ಮಾಡಿ. ನಿಮ್ಮ ಜೀವನದಲ್ಲಿ ಸದಾ ಗೆಲುವು ಇರಬೇಕು ಅಂತಂದರೆ ಶ್ರೀಚಕ್ರ ಯಂತ್ರವನ್ನು ಪೂಜೆ ಮಾಡಿ. ಮನೆಯಲ್ಲಿ ಎಲ್ಲವೂ ಸರಾಗವಾಗಿ ನಡಿಬೇಕು, ಆರೋಗ್ಯ ಇರಬೇಕು, ದಿನದಿಂದ ದಿನಕ್ಕೆ ಏಳಿಗೆ ಇರಬೇಕು ಅಂತಂದರೆ ಶ್ರೀಚಕ್ರ ಯಂತ್ರವನ್ನು ಪೂಜೆ ಮಾಡಿ. ಶ್ರೀಚಕ್ರ ಯಂತ್ರ ಬೇಕಾ ವೀಕ್ಷಕರೇ? ಈಗ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂಥ ಈ ಶ್ರೀಚಕ್ರ ಯಂತ್ರದ ಅಧಿಕೃತ ಜೀತ್ ಮೀಡಿಯಾದ ನಂಬರ್ಗೆ ರಿಕ್ವೆಸ್ಟ್ ಹಾಕಿ ನಮ್ಮ ತಂಡ ಈ ಶ್ರೀಚಕ್ರ ಯಂತ್ರವನ್ನು ನಿಮ್ಮ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ. ಬನ್ನಿ ವೀಕ್ಷಕರೇ, ತಡ ಮಾಡದೆ ಮೊದಲನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಗೆ ನೋಡಿ, ಇದೇ ಜುಲೈ 7ರಿಂದ 14ನೇ ತಾರೀಕಿನವರೆಗೆ ಯಾವೆಲ್ಲ ಶುಭ ಮತ್ತು ಇನ್ ಕೇಸ್ ಏನಾದರೂ ತೊಂದರೆ ಇದ್ದರೆ ಅದಕ್ಕೆ ಪರಿಹಾರ ಸೂಚಿಸುವಂಥ ಕ್ರಮ ಕೂಡ ನಾನು ಹೇಳ್ತೀನಿ. ಒಂದು ನಿಮಗೆ ಸಿಹಿ ಸಮಾಚಾರ ಏನಪ್ಪ ಇದೆ ಅಂತಂದರೆ ನೋಡಿ, ಶುಕ್ರನ ಸಂಚಾರ ಈ ವಾರ ನಿಮಗೆ ಒಂದು ಕ್ಲಿಯರಿಟಿ ತಂದುಕೊಡುತ್ತೆ, ಒಂದು ವಿಷನನ್ನು ಸೃಷ್ಟಿ ಮಾಡಿಕೊಡುತ್ತೆ. ಇಲ್ಲ, ನಾನೇನಾದರೂ ಸಾಧಿಸಲೇಬೇಕು, ಹಠದಿಂದ ಮಾಡಲೇಬೇಕು ಅನ್ನುವಂತಹ ಛಲ ಉದ್ಯೋಗಿಗಳಿಗೆ, ವ್ಯಾಪಾರಿಗಳಿಗೆ, ಸಂಸಾರಸ್ಥರಿಗೆ, ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ಒಂದು ಛಲ ಬರುತ್ತೆ. ನಾನೇನಾದರೂ ಮಾಡಬೇಕು, ಹಿಂದೆ ಬೀಳಬಾರ್ದು, ಯಾಕೆಂದರೆ ಎಲ್ಲರೂ ಸಾಧನೆ ಮಾಡ್ತಾ ಇದ್ದಾರೆ, ನಾನು ಕೂಡ ಸಾಧನೆಯ ಮಾರ್ಗದಲ್ಲಿ ಹಿಂದೆ ಉಳಿಬಾರ್ದು, ಐ ಹ್ಯಾವ್ ಟು ಡೂ ಸಮಥಿಂಗ್, ಐ ಹ್ಯಾವ್ ಟು ಅಚೀವ್ ಎನ್ನುವಂತಹ ಒಂದು ಅದ್ಭುತವಾದಂಥ ಪ್ರಗತಿ ನಿಮ್ಮ ಒಂದು ಮನಸ್ಸಲ್ಲಿ ಒಂದು ಹೊಸ ಆಶಾಕಿರಣ, ಒಂದು ಹೊಸ ಬೆಳಕು ಮೂಡುತ್ತೆ. ಈ ವಾರ ಮಾತ್ರ ಮೇಷರಾಶಿಯವರಿಗೆ ಒಂದು ಕ್ಲಿಯರಿಟಿ ಇರುತ್ತೆ, ವಿಷನ್, ಇದು ಹೀಗೆ ಆಗುತ್ತೆ, ನಾನು ಇದೇ ಥರ ಡಿಸಿಷನ್ ತಗೋಬೇಕು, ಯಾವ ಒಂದು ಕನ್ಫ್ಯೂಷನ್ ನಿಮಗಿರಲ್ಲ. ಈ ವಾರ ಮಾತ್ರ ಮೇಷರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಧೈರ್ಯವಾಗಿ ಸರಾಗವಾಗಿ ಮುನ್ನುಗ್ಗಿ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಮೇಷರಾಶಿಯವರಿಗೆ ಈ ವಾರ ಅದ್ಭುತವಾದಂಥ ಪ್ರಗತಿ ಇದೆ, ಆಕಸ್ಮಿಕ ಧನಲಾಭ ಇದೆ, ಜೊತೆಗೆ ಮನೆಯಲ್ಲಿ ಖುಷಿಯ ವಾತಾವರಣ ಇರುತ್ತೆ. ಈ ವಾರ ಮಾತ್ರ ನಿಮ್ಮ ಶತ್ರು ಕೂಡ ಹಿಂದೆ ಸರಿತಾರೆ. ಆರಾಮಾಗಿದೆ, ಯಾವ ಚಿಂತೆ ಮಾಡಬೇಡಿ, ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆದರೆ ಒಂದು ಸ್ವಲ್ಪ ಸಾಂಕ್ರಾಮಿಕ ಕಾಯಿಲೆ ಅಂತಂದರೆ ನೆಗಡಿ, ಕೆಮ್ಮು, ವಿಷಮ ಶೀತ ಜ್ವರ ಅಂತ ಹೇಳ್ತೀವಿ, ಫ್ಲೂ ಅಂತ ಹೇಳ್ತೀವಿ, ಇಂಥದ್ದೆಲ್ಲ ಕಾಡ್ಬೋದು. ಸೀಸನಲ್ ಚೇಂಜಿಂದ ಅದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ, ವೈದ್ಯರನ್ನ ಕಾಣೋದಕ್ಕೆ ಮರಿಬೇಡಿ. ಅದೇ ರೀತಿ ಈ ವಾರ ನಿಮಗೆ ನೋಡಿ, ವಿಶೇಷವಾಗಿ ನೀಲಿ ಬಣ್ಣ ಮತ್ತು ಕಂದು ಬಣ್ಣದಲ್ಲಿ ಒಂದು ಸ್ವಲ್ಪ ಮರೂನ್ ಕಲರ್ ಅಂತ ಹೇಳ್ತೀವಿ, ಆ ಬಣ್ಣ ಕೂಡ ನಿಮಗೆ ಶುಭ ಬರುತ್ತೆ. ಈಸ್ಟ್ ಅಂದರೆ ನಿಮಗೆ ವಿಶೇಷವಾಗಿ ನೋಡಿ, ಸೂರ್ಯ ಹುಟ್ಟುವ ದಿಕ್ಕು
ನೋಡಿ, ಸೂರ್ಯ ಹುಟ್ಟುವ ದಿಕ್ಕು ಬಹಳ ಶುಭ ತರುತ್ತೆ. ಸೂರ್ಯ ಹುಟ್ಟುವ ದಿಕ್ಕಿಗೆ ಮನೆಯಿಂದ ಕೆಲಸಕ್ಕೆ ಹೊರಟಾಗ 4 ಹೆಜ್ಜೆ ಆ ದಿಕ್ಕಿಗೆ ಮುಖ ಮಾಡಿ ಓಂ ಆದಿತ್ಯಾಯ ನಮಃ ಅಂತ ನಮಸ್ಕಾರ ಮಾಡಿಬಿಟ್ಟು ನಿಮ್ಮ ಕೆಲಸಕ್ಕೆ ಹೊರಡೋದ್ರಿಂದ ಸಾಕಷ್ಟು ಪ್ರಗತಿ ಈ ವಾರದಲ್ಲಿ ಕಾಣ್ತೀರಿ. ಅದೇ ರೀತಿ ನಂಬರ್ 1 ಮತ್ತು ನಂಬರ್ 9 ಶುಭ ತರುತ್ತೆ. ಭಾನುವಾರ ಮತ್ತು ಶುಕ್ರವಾರ ಈ ವಾರದಲ್ಲಿ ಅತ್ಯಂತ ಶುಭ ದಿನಗಳಾಗಿರುತ್ತೆ. ವೀಕ್ಷಕರೇ, ವಿಶೇಷವಾಗಿ ಈ ವಾರ ನೀವು ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ವಿಷ್ಣು ಸಹಸ್ರನಾಮ ತಪ್ಪದೇ ಕೇಳಿ. ಯಾಕೆಂದರೆ ಮೇಷರಾಶಿಯವರಿಗೆ ಈ ವಾರ ವಿಷ್ಣುವಿನ ಒಂದು ವಿಶೇಷ ಆಶೀರ್ವಾದ ಕೃಪೆ ಬೇಕೇ ಬೇಕಾಗುತ್ತೆ. ಹಾಗಾಗಿ ವಿಷ್ಣುವಿನ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ ಜೀತ್ ಮೀಡಿಯಾದಲ್ಲಿ, ಕೇಳೋದಕ್ಕೆ ಮರಿಬೇಡಿ. ಹಾಗೆ ಈ ವಾರ ಮೇಷರಾಶಿಯವರು ಯಾವ ಕೆಲಸ ಮಾಡಬಾರ್ದು ಅಂತಂದರೆ, ನೀವು ಹೊಸ ಹೊಸ ಪ್ರಾಜೆಕ್ಟ್ಗಳನ್ನು ಈ ವಾರ ಅಷ್ಟೇ ಅಲ್ಲ, ಈ ತಿಂಗಳು ವಿಶೇಷವಾಗಿ ಜುಲೈ 25ರವರೆಗೆ ಆಷಾಢ ಮಾಸ ಕಳೆದು ಬಿಡಲಿ. ಹಾಗಾಗಿ ಮೇಷರಾಶಿಯವರು ವಿಶೇಷವಾಗಿ ಈ ತಿಂಗಳು ಯಾವುದೇ ಹೊಸ ವೆಂಚರನ್ನು ಸ್ಟಾರ್ಟ್ ಮಾಡೋದಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ತಡೆದು ನೋಡುವ ತಂತ್ರಕ್ಕೆ ಮೊರೆ ಹೋಗಿ. ಇನ್ನೇನು ಶ್ರಾವಣ ಮಾಸ ಆರಂಭ ಆಗ್ತಾ ಇದೆ, ಆ ಮಾಸದಲ್ಲಿ ವಿಶೇಷವಾಗಿ ನೀವು ಹೊಸ ಕೆಲಸಗಳನ್ನು ಆರಂಭ ಮಾಡ್ಕೋಬಹುದು. ಹಾಗೆ ವಿಶೇಷವಾಗಿ ನಾನು ವಿನಂತಿ ಏನು ಮಾಡ್ಕೋತೀನಿ ಮೇಷರಾಶಿಯವರಿಗೆ ಅಂದರೆ, ಆಷಾಢ ಮಾಸದಲ್ಲಿಯೇ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡಿಕೊಂಡು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ. ಒಂದೇ ತಿಂಗಳಲ್ಲಿ ನಿಮಗೆ ಹೇಗೆ ಪ್ರಗತಿ ಕಾಣುತ್ತೆ ನೋಡಿ. ಗುರುಗಳೇ, ನೀವು ಹೇಳಿದ್ದು ಸತ್ಯ. ನಾನು ಆಷಾಢ ಮಾಸದಲ್ಲಿ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡಿಕೊಂಡೆ, ಮನೆಗೆ ತರಿಸ್ಕೊಂಡೆ, ಪೂಜೆ ಮಾಡಿದೆ. ಆಷಾಢ ಮಾಸದಲ್ಲಿ ಆಷಾಢ ಶುಕ್ರವಾರ ಪೂಜೆ, ಲಕ್ಷ್ಮೀ ಪೂಜೆ ಕೂಡ ಇರುತ್ತೆ. ನಿಮಗೆ ಹೆಚ್ಚಿನ ಶುಭ ಫಲವನ್ನು ತಂದು ಕೊಡುತ್ತೆ. ವೀಕ್ಷಕರೇ, ನಿಮಗೆ ಮೇಷರಾಶಿಯವರಿಗೆ ಇನ್ನೊಂದು ರಹಸ್ಯ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂತಂದರೆ, ಈ ವಾರ ನೀವು ಕೆಂಪು ಒಂದು ಬಣ್ಣವನ್ನು ಆದಷ್ಟು ಹೆಚ್ಚು ಬಳಸಿ, ನಿಮಗೆ ಹೆಚ್ಚಿನ ಶುಭ ಇರುತ್ತೆ. ಮನೆಯಿಂದ ಹೊರಡಬೇಕಾದ್ರೆ ಓಂ ಹಂ ಹನುಮಂತೆ ನಮಃ, ಓಂ ಹಂ ಹನುಮಂತೆ ನಮಃ ಈ ಮಂತ್ರವನ್ನು ಪಠಣೆ ಮಾಡಿ ಹೊರಗಡೆ ಹೊರಡೋದ್ರಿಂದ ಎಲ್ಲ ಕೆಲಸ ಕೂಡ ಸಕ್ಸಸ್ ಆಗುತ್ತೆ. ಬನ್ನಿ ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿಯವರಿಗೆ ಈ ವಾರ ಲಕ್ಷ್ಮೀನಾರಾಯಣನ ಆರಾಧನೆ ಹೆಚ್ಚಿನ ಶುಭ ತರುತ್ತೆ. ಲಕ್ಷ್ಮೀನಾರಾಯಣನ ಆಶೀರ್ವಾದ ನೋಡಿ, ನಾರಾಯಣನ ಸ್ಮರಣೆ ಎಲ್ಲಿರುತ್ತೆ ಅಲ್ಲಿ ಮಾತೆ ಮಹಾಲಕ್ಷ್ಮಿ ಕೃಪೆ, ಮಾತೆ ಮಹಾಲಕ್ಷ್ಮಿ ಎಲ್ಲಿ ವಾಸ ಇರುತ್ತೋ ಅಲ್ಲಿ ನಿಮಗೆ ಸಾಕಷ್ಟು ಧನಕನಕ ಸಮೃದ್ಧಿ ಆರೋಗ್ಯ ಸಂಪತ್ತು. ಯಾಕೆಂದರೆ ಮಾತೆ ಮಹಾಲಕ್ಷ್ಮಿ ನೋಡಿ, ಲಕ್ಷ್ಮಿ ಅಂದರೆ ದುಡ್ಡು ಅಂತ ಎಲ್ಲರೂ ಭಾವಿಸ್ತಾರೆ, ಹಾಗಂತ ತಿಳ್ಕೊಬೇಡಿ. ಲಕ್ಷ್ಮಿ ಅಂತಂದರೆ ನೋಡಿ, ಆರೋಗ್ಯ, ವಿಜಯ, ಧೈರ್ಯ, ಶೌರ್ಯ, ಸ್ಥೈರ್ಯ, ಆಮೇಲೆ ಸಂತಾನ, ಹೀಗೆ ವಿಧ ವಿಧವಾದಂಥ ಒಂದು ಆಶೀರ್ವಾದವನ್ನು ಕೊಡುವಂಥದ್ದು ಮಾತೆ ಮಹಾಲಕ್ಷ್ಮಿ. ಧೈರ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಈ ರೀತಿಯಾದಂತಹ ಲಕ್ಷ್ಮಿಯ ಸ್ವರೂಪಗಳಿದೆ. ಹಾಗಾಗಿ ಈ ವಾರ ವಿಶೇಷವಾಗಿ ವೃಷಭ ರಾಶಿಯವರು ಲಕ್ಷ್ಮೀ ಆರಾಧನೆ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಲಕ್ಷ್ಮೀ ಆರಾಧನೆ ಕೇವಲ ಈ ಒಂದು ವಾರಕ್ಕೆ ಸೀಮಿತ ಆಗಿರೋದಿಲ್ಲ. ನೀವು ಕಾಲಕ್ಕೂ ಅಭಿವೃದ್ಧಿ ಆಗಬೇಕು ಅಂತಂದರೆ ವೃಷಭ ರಾಶಿಯವರು ಸಾಕ್ಷಾತ್ ದೈವಿ ಸ್ವರೂಪವಾದಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ನಿಮ್ಮ ಮನೆಗೆ ತರಿಸಿ ಪ್ರತಿಷ್ಠಾಪನೆ ಮಾಡ್ಕೊಂಡು ಪೂಜೆ ಮಾಡೋದಕ್ಕೆ ಶುರು ಮಾಡಿ. ನಿಮಗೆ ಕಾಲಕ್ಕೂ ಸೋಲು ಇರೋದಿಲ್ಲ, ಸಾಲ ಇರೋದಿಲ್ಲ, ಕೈ ಹಾಕಿದ ಕೆಲಸ ಇಲ್ಲ, ಜಯ ಆಗಿರುತ್ತೆ. ವೃಷಭ ರಾಶಿಯವರಿಗೆ ಶ್ರೀಚಕ್ರ ಯಂತ್ರವನ್ನು ತರಿಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಈಗಲೇ ಸಂಚಿಕೆ ನೋಡಿ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೊಂಡು ಪೂಜೆ ಮಾಡೋದಕ್ಕೆ ಮರಿಬೇಡಿ ವೃಷಭ ರಾಶಿಯವರಿಗೆ ಈ ವಾರ ಇನ್ನೊಂದು ವಿಶೇಷ ಸಿಹಿ ಸಮಾಚಾರ ಏನಪ್ಪ ಅಂದರೆ, ಒಂದು ಹೈ ಲರ್ನಿಂಗ್ ಅಂತ ತೋರಿಸ್ತಾ ಇದೆ. ಅಂದರೆ ಹೆಚ್ಚಿನ ಬುದ್ಧಿವಂತಿಕೆ. ನೀವು ವಿದ್ಯಾರ್ಥಿಗಳಾಗಿದ್ದರೆ ಸ್ಟಡಿಯಲ್ಲಿ ಫೋಕಸ್ ಆಗುತ್ತೆ, ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡ್ತೀರಾ. ನಿಮ್ಮ ಕಚೇರಿಯಲ್ಲಿ ಕೆಲಸ ಮಾಡೋರಾಗಿದ್ದರೆ, ಉದ್ಯೋಗಿಗಳಾಗಿದ್ದರೆ, ನಿಮಗೆ ಏನೋ ಒಂದು ಹೊಸ ಥರ ಒಂದು ಹೊಸ ಟ್ರೈನಿಂಗಿಗೆ ಕಳಿಸ್ಕೊಡ್ತಾರೆ, ಹೊಸದನ್ನು ಕಲಿತೀರಾ. ಅಥವಾ ವ್ಯಾಪಾರಸ್ಥರಾಗಿದ್ದರೆ ಯಾವುದೋ ಒಂದು ಸೆಮಿನಾರಲ್ಲಿ ಭಾಗವಹಿಸ್ತೀರಾ, ಹೊಸ ಟೆಕ್ನಾಲಜಿಗಳನ್ನು ಅರ್ಥ ಮಾಡ್ಕೋತೀರಾ, ಅದನ್ನು ನಿಮ್ಮ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋತೀರಾ. ಹೀಗೆ ಒಂದು ಹೊಸದರ ಒಂದು ಪ್ರವೇಶ ನಿಮ್ಮ ಜೀವನದಲ್ಲಿ ಈ ಒಂದು ಟೆಕ್ನಾಲಜಿಯ ಮುಖಾಂತರ ಆಗುತ್ತೆ ಅಂತ ತೋರಿಸ್ತಾ ಇದೆ. ವಿಶೇಷವಾಗಿ ಸೋಷಿಯಲ್ ನೆಟ್ವರ್ಕ್ ಈ ವಾರ ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿ ಕನೆಕ್ಷನ್ಗಳು ಸಿಗುತ್ತೆ. ಹೊಸಬರು ಸ್ನೇಹಿತರ ಪರಿಚಯ ಆಗ್ತಾರೆ. ಇದರಿಂದ ನಿಮ್ಮ ವೃತ್ತಿ, ವ್ಯಾಪಾರ, ವ್ಯವಹಾರ ಎಲ್ಲ ಭರ್ಜರಿಯಾಗಿ ನಡೆಯುತ್ತೆ. ಸಾಂಸಾರಿಕ ಜೀವನ ಚೆನ್ನಾಗಿದೆ. ಆದರೆ ಹೆಲ್ತ್ ಅಂತ ಬಂದಾಗ ಒಂದು ಸ್ವಲ್ಪ ಮಂಡಿ ಮೊಣಕಾಲು ನೋವು, ಹಾಗೆ ಹೇರ್ ಲೈನ್ ಫ್ರ್ಯಾಕ್ಚರ್ ಆಗುವಂಥದ್ದು, ಕಾಲು ಉಳುಕುವಂಥದ್ದು, ಇಂಥದ್ದೆಲ್ಲ ಸೂಚನೆ ತೋರಿಸ್ತಾ ಇದೆ. ಅದರ ಬಗ್ಗೆ ಜಾಗ್ರತೆ ವಹಿಸ್ಕೊಳ್ಳಿ ವೃಷಭ ರಾಶಿಯವರು. ನಿಮಗೆ ಈ ವಾರ ನೋಡಿ,
ಪಶ್ಚಿಮ ದಿಕ್ಕು ಶುಭ ತೋರಿಸುತ್ತೆ. ನಂಬರ್ 1 ಮತ್ತು ನಂಬರ್ 9 ಬಹಳ ಶುಭ ತೋರಿಸುತ್ತೆ. ಶುಕ್ರವಾರ ಮತ್ತು ಗುರುವಾರ ಈ ವಾರ ಲಕ್ಕಿ ವಾರಗಳಾಗಿರುತ್ತೆ. ಅದೇ ರೀತಿ ಬಿಳಿಯ ಬಣ್ಣ ಮತ್ತು ನೇರಳೆ ಬಣ್ಣ ಶುಭ ತರುತ್ತೆ. ಇನ್ನೂ ಹೆಚ್ಚಿನ ಶುಭ ಫಲವನ್ನು ನೀವು ಪಡಿಬೇಕು ಅಂತಂದರೆ ವೃಷಭ ರಾಶಿಯವರು ಈ ವಾರ ಪೂರ್ತಿ ಓಂ ಶುಕ್ರಾಯ ನಮಃ ಬೆಳಗ್ಗೆ ಸಂಜೆ 11 ಬಾರಿ ಹೇಳ್ಕೊಳ್ಳಿ. ಅದೇ ರೀತಿ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಶ್ರೀ ಕೃಷ್ಣ ಮಧುರಾಷ್ಟಕಂ ಸ್ತೋತ್ರವನ್ನು ಕೇಳೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಈ ವಾರ ನೀವೇನಪ್ಪ ಮಾಡಬೇಕು ಅಂತಂದರೆ, ನೀವು ಈ ವಾರ ನೆಗ್ಲಿಜಿಯನ್ಸಿಯಿಂದ ನಿಮ್ಮ ಕೆಲಸಗಳನ್ನು ಹಾಳು ಮಾಡ್ಕೋತೀರ. ಹಾಗಾಗಿ ಯಾವುದೇ ಇದ್ರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಅದು ಯಾವುದು ಸರಿ ಯಾವುದು ತಪ್ಪು ಅಳೆದು ತೂಗಿ ನಿರ್ಧಾರ ತಗೊಂಡು ಕೆಲಸ ಮಾಡಿ. ಅದೇ ರೀತಿ ನನಗೆ ಬೇಡ ನನಗೆ ಯಾಕೋ ಮೂಡಿಲ್ಲ, ನನಗೊಂದು ಸ್ವಲ್ಪ ನಿದ್ದೆ ಬರ್ತಾ ಇದೆ, ಈ ರೀತಿಯಾದಂಥ ನೆಗ್ಲಿಜೆನ್ಸಿ ಬೇಡ. ಈಗ ನೋಡಿ, ಅದೇನೋ ಹೇಳ್ತಾರಲ್ಲ, ನಾಳೆ ಮಾಡುವ ಕೆಲಸವನ್ನು ಇಂದು ಮಾಡುವ ಕೆಲಸವನ್ನು ಈಗಲೇ ಮಾಡು ಅಂಥೇಳಿ ಆ ಸೂತ್ರವನ್ನು ಪಾಲಿಸಿದರೆ ವೃಷಭ ರಾಶಿಯವರಿಗೆ ಈ ವಾರ ಹೆಚ್ಚಿನ ಶುಭ ಫಲ ಸಿಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿಯವರಿಗೆ ಈ ವಾರ ಗ್ರಹಚಾರದ ಒಂದು ಸಂಚಾರವನ್ನು ನೋಡಲಿಕ್ಕಾಗಿ ಬುಧನ ವಿಶೇಷವಾದಂತಹ ಅನುಗ್ರಹ ನಿಮ್ಮ ಮೇಲಿರುತ್ತೆ. ಇದು ಈ ವಾರ ಮಿಥುನ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳನ್ನು ತಂದುಕೊಡುತ್ತೆ ಅಂತಂದರೆ, ನಿಮಗೆ ಇದ್ದಕ್ಕಿದ್ದಂತೆ ಪ್ರಯಾಣ ಹೊರಡುವಂಥದ್ದು. ಏನೋ ಸಡನ್ನಾಗಿ ಮನೆಯಲ್ಲಿ ಕೂತಿರ್ತೀರಾ, ಆರಾಮಾಗಿ ಬೆಳಗ್ಗೆ ಟೀ ಕಾಫಿ ಕುಡ್ಕೊಂಡು ಅಥವಾ ತಿಂಡಿ ತಿನ್ಕೊಂಡು ಏನೋ ಒಂದು ಸಡನ್ ಡಿಸ್ಕಷನ್ ಬರುತ್ತೆ. ಇಲ್ಲ, ನಾವು ಇಲ್ಲಿಗೆ ಹೋಗಬೇಕು ಅಂತ ಮಾಡಿದ್ವಿ, ಅದು ತುಂಬ ದಿವಸದಿಂದ ಪ್ಲ್ಯಾನ್ ಹೆಲ್ಡಪ್ ಇತ್ತು, ನಡೀರಿ ಹೋಗೇ ಬಿಡೋಣ ಅಂತ ಬುಕ್ ಮಾಡಿಸೇ ಬಿಡ್ತೀರಾ. ಒಂದು ವಿಮಾನ ಪ್ರವಾಸ ಮಾಡ್ತೀರಾ, ಅಥವಾ ಒಂದು ದೈವಿ ಸನ್ನಿಧಾನಕ್ಕೆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರ್ತೀರಾ. ತಿರುಪತಿ, ಮಂತ್ರಾಲಯ, ಈ ರೀತಿಯಾಗಿ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಅಂತ ತೋರಿಸ್ತಾ ಇದೆ. ಅಥವಾ ವ್ಯಾಪಾರಸ್ಥರಿಗೆ ತುಂಬ ದಿವಸದಿಂದ ನಿಮ್ಮ ಸ್ನೇಹಿತರು ಕರೀತಾ ಇದ್ರು, ಅಲ್ಲೇನೋ ಒಂದು ಹೊಸ ಇನೋವೇಷನ್ ಬಂದಿದೆ, ಟೆಕ್ನಾಲಜಿ ಬಂದಿದೆ, ಇದನ್ನು ಯಾಕೆ ನೀವು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅಳವಡಿಸ್ಕೋಬಾರ್ದು? ಈ ರೀತಿಯಾದಂತಹ ಡೆವಲಪ್ಮೆಂಟ್ಗಳು ಮಿಥುನ ರಾಶಿಯವರಿಗೆ ಕಾಣಿಸುತ್ತೆ. ಅದೇ ರೀತಿ ವಿದ್ಯಾರ್ಥಿಗಳಿಗೂ ಕೂಡ ಅವರು ಸ್ಟಡಿ ಪರ್ಪಸ್ ಆಗಿ ಬೇರೆ ಊರಿಗೆ ಪ್ರಯಾಣ ಮಾಡುವಂಥ ಸಾಧ್ಯತೆಯನ್ನು ತೋರಿಸ್ತಾ ಇದೆ. ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ಮಿಥುನ ರಾಶಿಯವರಿಗೆ. ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ ಅಂದರೆ ಈ ವಾರ ಅದು ಈಗ ವಿಶೇಷವಾಗಿ ಈ ವಾರನೇ ಆಗಬೇಕು ಅಂತಿಲ್ಲ, ಅದರ ಹಿಂದಿನ ರಹಸ್ಯ ಹೇಳ್ಕೊಡ್ತೀನಿ. ವಿಶೇಷವಾಗಿ ಬುಧ ನೋಡಿ, ರೆಟ್ರೋಗ್ರೇಡ್ ಆದಾಗ ಅದು ನಿಮ್ಮ ಮೇಲೆ ನೆಗೆಟಿವ್ ಪರಿವರ್ತನೆ ಬೀರುವಂತಹದ್ದು ಸಾಧ್ಯತೆ ಇದ್ದಾಗ, ಬುಧ ನಿಮ್ಮ ಒಂದು ಜಾತಕದಲ್ಲಿ ನೀಚನಾಗಿದ್ದಾಗ, ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಕಮ್ಯುನಿಕೇಷನ್ ನೀವೆಷ್ಟೇ ಕರೆಕ್ಟಾಗಿ ಸಂವಹನ ಮಾಡಿ ಇನ್ನೊಬ್ಬರ ಜೊತೆಗೆ ಮಾತಾಡಿ ಕೆಲಸ ಕೆಟ್ಟೋಗುತ್ತೆ. ನೀವು ಹೇಳಿದ್ದನ್ನು ಅವ್ರು ಸರಿಯಾಗಿ ರಿಸೀವ್ ಮಾಡಲ್ಲ, ಅಥವಾ ನೀವು ಹೇಳಿದ್ದು ಅವರಿಗೆ ಎರಡು ರೀತಿಯ ಅರ್ಥ ಕೊಡ್ಬೋದು. ನಿಮ್ಮ ಮೇಲೆ ಒಂದು ಆಪಾದನೆ, ಅಪವಾದ, ಕಳಂಕ, ಈ ರೀತಿಯಾದಂಥ ಕಹಿ ಘಟನೆಗಳು ನಡೀತಾ ಇರುತ್ತೆ. ಆದರೆ ಬುಧ ಈ ವಾರ ನಿಮಗೆ ಒಂದು ಸಿಹಿಯಾದಂಥ ಫಲವನ್ನು ಕೊಡುವಂಥ ಸ್ಥಾನದಲ್ಲಿ ಬಂದಿರೋದ್ರಿಂದ ಈ ವಾರ ಕಮ್ಯುನಿಕೇಷನ್ ನಿಮಗೆ ಸಾಕಷ್ಟು ಬಲವನ್ನು ತಂದುಕೊಡುತ್ತೆ. ಇದರಿಂದ ಯಾರ್ಯಾರು ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಮಿಥುನ ರಾಶಿಯವರು, ಸಿನಿಮಾ, ಧಾರಾವಾಹಿ, ಹೀಗೆ ಸಾಕಷ್ಟು ಒಂದು ಕಮ್ಯುನಿಕೇಷನ್ ಒಂದು ಸಂವಹನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಉದ್ಯೋಗಿಗಳಿಗೆ ಮಿಥುನ ರಾಶಿಯವರು ಯಾರಿರ್ತೀರಿ, ಬುಧ ನಿಮಗೆ ಅತ್ಯಂತ ಸಿಹಿಯಾದ ಫಲವನ್ನು ತಂದು ಕೊಡ್ತಾ ಇದೆ. ಹಾಗೆ ರಿಲೇಷನ್ಶಿಪ್ನಲ್ಲೂ ಕೂಡ ನಿಮಗೆ ಮಧುರವಾಣಿ ನೋಡಿ, ದಾಂಪತ್ಯದಲ್ಲಿ ಬಹಳ ಶುಭ ಇರುತ್ತೆ, ಹೊಂದಾಣಿಕೆ ಇರುತ್ತೆ, ಸಿಹಿ ಇರುತ್ತೆ, ಪ್ರೀತಿ ಹೆಚ್ಚುತ್ತೆ. ಅದೇ ರೀತಿ ವಿಶೇಷವಾಗಿ ನಿಮಗೆ ಈ ವಾರ ಮಿಥುನ ರಾಶಿಯವರಿಗೆ ಹಳದಿ ಮತ್ತು ಕಿತ್ತಳೆ ಬಣ್ಣ ಶುಭ ತರುತ್ತೆ. ನಂಬರ್ 3, 5, 6 ವಿಶೇಷವಾಗಿ 5 ನಂಬರ್ ಈ ವಾರ ನಿಮಗೆ ತುಂಬ ಅಂದರೆ ತುಂಬ ಲಕ್ಕಿಯಾಗಿ ಪರಿಣಮಿಸುತ್ತೆ. ಬುಧವಾರ ಮತ್ತು ಶುಕ್ರವಾರ, ಭಾನುವಾರ ಈ ವಾರ ನಿಮಗೆ ಶುಭ ತರುತ್ತೆ. ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗಿ ಈ ವಾರ ನಿಮಗೆ ಗಣೇಶನ ಆರಾಧನೆ ಹೆಚ್ಚು ಶುಭ ತರುತ್ತೆ. ಮನೆಯಿಂದ ಹೊರಡಬೇಕಾದ್ರೆ ಮಿಥುನ ರಾಶಿಯವರು ಈ ವಾರ ಪೂರ್ತಿ ಬೆಳಗ್ಗೆ 11 ಸಲ, ಸಂಜೆ 11 ಸಲ ಓಂ ಗಂಗಣಪತಯೇ ನಮಃ ಮಂತ್ರ ಹೇಳ್ಕೊಳ್ಳಿ. ಮನೆಯಿಂದ ಹೊರಡಬೇಕಾದ್ರೆ 1 ಸಲ, ಮನೆಗೆ ಬಂದ ಮೇಲೆ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮನೆಗೆ ಬಂದು ದೀಪ ಬೆಳಗಿಸಿ 1 ಸಲ ಓಂ ಗಂಗಣಪತಯೇ ನಮಃ 11 ಸಲ ಹೇಳ್ಕೊಳ್ಳಿ. ಬೆಳಗ್ಗೆ 11, ಸಂಜೆ 11 ಸಲ ಹೇಳ್ಕೊಳ್ಳೋದ್ರಿಂದ ಈ ವಾರ ಸರಾಗವಾಗಿ ಹೋಗುತ್ತೆ. ಅದೇ ರೀತಿ ಇನ್ನೂ ಒಂದು ವಿಶೇಷತೆ ಏನಪ್ಪ ಅಂದರೆ, ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ನಾವು ಒಂದು ಹನುಮಾನ್ ಚಾಲಿಸಾ ಸ್ತೋತ್ರವನ್ನು ಅಪ್ಲೋಡ್ ಮಾಡಿದ್ದೀವಿ. ಅಟ್ಲೀಸ್ಟ್ ಬೆಳಗ್ಗೆ ಅಥವಾ ಸಂಜೆ ಆರಾಮಾಗಿ ಕೂತ್ಕೊಂಡು ಕೇಳಿ, ಅದರಿಂದ ಬರುವಂತಹ ಸಿಹಿ ಫಲ ನೀವೇ ಹೇಳ್ತೀರಾ, ಹೌದು ಗುರುಗಳೇ ಈ ವಾರ ಹೇಳಿದ್ರಿ ಹನುಮಾನ್ ಚಾಲಿಸಾ ಕೇಳೋದಕ್ಕೆ ಅಥವಾ ಹೇಳೋದಕ್ಕೆ ಬಹಳ ಶುಭ ತರುತ್ತೆ. ವೀಕ್ಷಕರೇ, ವಿಶೇಷವಾಗಿ ಮಿಥುನ ರಾಶಿಯವರಿಗೆ ನೋಡಿ, ಜೀವನದಲ್ಲಿ ಸೋಲಿರಬಾರ್ದು, ಸಾಲ ಇರಬಾರ್ದು. ಕೈ ಹಾಕಿದ ಕೆಲಸ ಎಲ್ಲ ಜಯ ಆಗಬೇಕು ಅಂದರೆ ಸಾಕ್ಷಾತ್ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂಥ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ, ಇದು ಮನುಷ್ಯನಿಂದ ನಿರ್ಮಾಣ ಆದದ್ದಲ್ಲ, ದೇವರಿಂದ ನಿರ್ಮಾಣ ಆದದ್ದು. ಇದನ್ನು ಮನೆಗೆ ತರಿಸಿ ಪೂಜೆ ಮಾಡಿ
ರಿಸಲ್ಟ್ ನಾನು ಹೇಳೋದಿಲ್ಲ ಮಿಥುನ್ ರಾಶಿಯವರೇ, ನೀವೇ ಹೇಳ್ತೀರಾ. ಈ ಶ್ರೀಚಕ್ರ ಯಂತ್ರ ಬುಕ್ ಮಾಡಿಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ಮೆಸೇಜ್ ಮಾಡಿ. ನಮ್ಮ ತಂಡ ಇದನ್ನು ಮನೆಗೆ ತರಿಸ್ಕೊಳ್ಳೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕ ರಾಶಿ. ಕರ್ಕ ರಾಶಿಯವರಿಗೆ ವಿಶೇಷವಾಗಿ ಈ ವಾರ ಸೂರ್ಯನ ಸಂಚಾರ ನಿಮಗೆ ಅತ್ಯಂತ ಪವರ್ಫುಲ್ ಬಲ ಕೊಡ್ತಾ ಇದೆ. ನೋಡಿ, ನಿಮ್ಮ ಒಂದು ಇಷ್ಟು ದಿವಸ ಏನಾಗಿತ್ತು ಅಂದರೆ ಕೆಲಸವನ್ನು ನೀವು ಮಾಡ್ತಾ ಇದ್ರಿ, ಪ್ರತಿಫಲವನ್ನು ಬೇರೆಯವರು ತಗೋತಾ ಇದ್ದರು. ಒಂದು ಆಫೀಸಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಅಥವಾ ನೆರೆಹೊರೆಯವರಾಗಿರ್ಬೋದು, ವ್ಯಾಪಾರದ ಸ್ಥಳದಲ್ಲಾಗಿರ್ಬೋದು, ನೀವು ಏನೇ ಮಾಡಿ ಯಾವ ಕ್ಷೇತ್ರ ಯಾವ ಸ್ಥಳದಲ್ಲಾದರೂ ಕೂಡ ಕರ್ಕ ರಾಶಿಯವರು ಕೆಲಸ ಮಾಡ್ತಾ ಇದ್ರಿ. ಆದರೆ ಅದರ ಪ್ರತಿಫಲ ಸಿಹಿಯನ್ನು ಬೇರೆಯವರು ಊಟ ಮಾಡ್ತಾ ಇದ್ರು, ನಿಮಗೆ ಮಾತ್ರ ಹೆಸರು ಬರ್ತಾನೇ ಇರಲಿಲ್ಲ. ಈ ವಾರ ಏನಾಗುತ್ತೆ ಅಂದರೆ ಸೂರ್ಯನ ಸಂಚಾರದಿಂದ ನಿಮಗೆ ಹೆಸರು, ಖ್ಯಾತಿ, ಪ್ರತಿಷ್ಠೆ, ಮಾನ, ಸನ್ಮಾನ, ಹೆಸರು, ಹಣ ಎಲ್ಲವೂ ಹರಿದು ಬರುತ್ತೆ. ಬರೆದಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಅದೇ ರೀತಿ ನಿಮ್ಮ ಗುರುತಿಸುವಿಕೆ, ಸೆಲ್ಫ್ ಐಡೆಂಟಿಟಿ, ನೀವೇನು ಮಾಡ್ತೀರಾ ಅಂತಂದರೆ, ಹೌದು ನನ್ನಲ್ಲಿ ಈ ಒಂದು ವಿದ್ಯಾರ್ಹತೆ ಇದೆ, ಈ ಒಂದು ಯೋಗ್ಯತೆ ಇದೆ, ಅದರ ಆಧಾರದ ಮೇಲೆ ನಾನು ಮುಂದುವರಿತೀನಿ. ಯಾವುದೇ ರೀತಿಯಾದಂಥ ಶಾರ್ಟ್ಕಟ್ ನನಗೆ ಬೇಡ, ನಾನು ಹಾರ್ಡ್ ವರ್ಕ್ ಮಾಡೇ ನಾನು ಗೆಲ್ತೀನಿ ಅನ್ನುವಂತಹ ವಿಶ್ವಾಸ ಕರ್ಕ ರಾಶಿಯವರಿಗೆ ಬರುತ್ತೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ವ್ಯಾಪಾರಸ್ಥರಿಗೆ, ಖಾಸಗಿ ಕೆಲಸ ನೌಕರರಿಗಿರ್ಬೋದು, ಸರ್ಕಾರಿ ನೌಕರರಿಗಿರ್ಬೋದು, ಎಲ್ಲ ರಂಗದಲ್ಲಿ ಕೆಲಸ ಮಾಡುವಂಥ ಕರ್ಕ ರಾಶಿಯವರಿಗೆ ಈ ವಾರ ಶುಭ ಫಲಗಳಿದೆ. ಆ ಶುಭ ಫಲವನ್ನು ಇನ್ನೂ ಹೆಚ್ಚಿಸೋದಕ್ಕೆ ವಿಶೇಷವಾಗಿ ನೀವೇನು ಮಾಡಬೇಕು ಅಂದರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಪ್ರತಿಯೊಬ್ಬರ ಮನೆಯಲ್ಲೂ ಇರಬೇಕು, ವಿಶೇಷವಾಗಿ ಕರ್ಕ ರಾಶಿಯವರ ಮನೆಯಲ್ಲಿ ಇರಲೇಬೇಕು. ಹಾಗಾಗಿ ಈಗಲೇ ಈ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿ, ಗುರುಗಳು ಹೇಳಿದ್ದಾರೆ ನನಗೂ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬೇಕು ಅಂತ ಮನೆಗೆ ತರಿಸ್ಕೊಂಡು ಪೂಜೆ ಮಾಡೋದಕ್ಕೆ ಶುರು ಮಾಡಿ. ಒಂದು ತಿಂಗಳಲ್ಲೇ ಜೀವನ ಬದಲಾಗಲಿಲ್ಲ ಅಂದರೆ ಕೇಳಿ ಹೇಗೆ ನಿಮ್ಮ ಜೀವನದಲ್ಲಿ ದಿನದಿಂದ ದಿನಕ್ಕೆ ಏಳಿಗೆ ಆಗುತ್ತೆ ನೋಡಿ. ಒಂದು 5 ನಿಮಿಷ ಬೆಳಗ್ಗೆ ಅದ್ರ ಮುಂದೆ ಕೂತ್ಕೊಂಡು ಪೂಜೆ ಮಾಡಿ ಧ್ಯಾನ ಮಾಡೋದನ್ನು ಮರಿಬೇಡಿ. ನೀವೇನು ಕೇಳ್ತೀರಾ ಮೇಲ್ಗಡೆ ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಸಿದ್ಧಿ ಮಾಡಿರ್ತೀವಿ, ವನಸಿರಿ ಹಾಕಿ ನೀವು ಕೇಳಿದ್ದನ್ನು ನಿಮ್ಮ ಮಡಿಲಿಗೆ ತಂದು ಹಾಕುತ್ತೆ. ಶ್ರೀಚಕ್ರ ಯಂತ್ರ ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಮರಿಬೇಡಿ. ತರಿಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ರಿಕ್ವೆಸ್ಟ್ ಹಾಕೋದಕ್ಕೂ ಮರಿಬೇಡಿ. ವೀಕ್ಷಕರೇ, ನಿಮಗೆ ಈ ವಾರ ನಂಬರ್ 2 ಮತ್ತು 4 ಶುಭ ತರುತ್ತೆ. ಬಿಳಿಯ ಬಣ್ಣ ಶುಭ ಮತ್ತು ಬ್ಲೂ ಬಣ್ಣ, ನೀಲಿ ಬಣ್ಣ ಶುಭ ಕೊಡುತ್ತೆ. ಅದೇ ರೀತಿ ನೋಡಿ, ಈ ವಾರ ನೀವು ಆರ್ಗ್ಯುಮೆಂಟ್ಸ್ಗಳಲ್ಲಿ ಭಾಗವಹಿಸಬಾರ್ದು ಅಂತ ತೋರಿಸ್ತಾ ಇದೆ. ಆರ್ಗ್ಯುಮೆಂಟ್ಸ್ಗಳಲ್ಲಿ ಭಾಗವಹಿಸೋದ್ರಿಂದ, ವಾದ ವಿವಾದ ಕಾನ್ಫ್ರಂಟೇಷನಲ್ಲಿ ಭಾಗವಹಿಸೋದ್ರಿಂದ ನಿಮಗೆ ಮತ್ತಷ್ಟು ಹಿನ್ನಡೆಯಾಗುತ್ತೆ. ಹಾಗಾಗಿ ಈ ವಾರ ಎಲ್ಲಾದರೂ ಜಗಳ ನಡೀತಾ ಇದೆ ಅಥವಾ ನಿಮ್ಮಿಂದನೇ ಏನೋ ತಪ್ಪಾಯಿತು, ಸಾರಿ ಕೇಳಬೇಡಿ, ಮುಗಿದೋಗುತ್ತೆ. ಅಲ್ಲೇ ಹೀಗೆ ನಾನು ಮಾಡಬಾರ್ದಿತ್ತು, ತಪ್ಪಾಯಿತು, ಬೇಕು ಅಂತ ಮಾಡಿ ಕೇಳೋದಲ್ಲ, ಏನೋ ಅಚಾನಕ್ಕಾಗಿ ಆದಾಗ ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಈ ವಾರ ಪ್ರಗತಿಯಂತೂ ಇದ್ದೇ ಇರುತ್ತೆ. ಹಾಗೆ ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿಗೆ ಮಂಗಳನ ಸಂಚಾರ ನಾನು ಕೆಲವೊಂದು ಈ ಹಿಂದಿನ ಸಂಚಿಕೆಗಳಲ್ಲಿ ಹೇಳ್ತಾನೆ ಬರ್ತಾ ಇದ್ದೆ. ಮಂಗಳ ಮತ್ತು ಕೇತು ಯುತಿ ಇನ್ನೂ ನಡೀತಾ ಇದೆ. 25ರಿಂದ 27 ಜುಲೈ 27ರವರೆಗೂ ಸರಿಸುಮಾರು ಇದರ ಎಫೆಕ್ಟ್ ಇರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಾವು ಸ್ಟೇಟಸ್ ಕೋ ಮೇಂಟೈನ್ ಮಾಡಬೇಕಾಗತ್ತೆ. ಅಂದರೆ ಯಾವ ರೀತಿ ಜೀವನ ಹೋಗ್ತಾ ಇದೆ ಅದೇ ಒಂದು ಮಾರ್ಗದಲ್ಲಿ ಸಾಗುವಂತಹ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಶನಿಯ ದೃಷ್ಟಿ ಕೂಡ ಈ ವಾರ ವಿಶೇಷವಾಗಿ ಜುಲೈ 7ರಿಂದ 14 ಬೀಳೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಕೆಲಸಗಳಲ್ಲಿ ನಿಧಾನಗತಿ ಕಾಣಿಸ್ಬೋದು, ವಿಳಂಬ ಕಾಣಿಸ್ಬೋದು. ಅದೇ ರೀತಿ ಅಡೆತಡೆಗಳು, ವಿಘ್ನಗಳು ಎದುರಾಗ್ಬೋದು. ಅವುಗಳನ್ನು ನಾವೇನು ಮಾಡ್ಕೋಬೇಕಾಗತ್ತೆ ಅಂದರೆ ಸೂರ್ಯ ಮತ್ತು ಆಂಜನೇಯ ಈ ಎರಡೂ ದೈವಗಳ ಆರಾಧನೆ. ಸೂರ್ಯ ಕಣ್ಣಿಗೆ ಕಾಣಿಸುವಂಥ ಸಾಕ್ಷಾತ್ ದೈವ, ರಾಜಾಧಿಪತಯೇ ನಮಃ. ಈ ಮಂತ್ರವನ್ನು ನಾನು 2-3 ವಾರದಿಂದ ಹೇಳ್ಕೊಡ್ತಾ ಇದ್ದೀನಿ. ಯಾಕೆಂದರೆ ಈ ಮಂತ್ರ ರಾಮ ಮಾಡದಂತೆ ಕೆಲಸ ಮಾಡುತ್ತೆ. ಮಂಗಳ ಮತ್ತು ಕೇತು ಇತಿಗೆ ಬೆಳಗ್ಗೆ ಎದ್ದುಬಿಟ್ಟು ಉದಯಿಸುತ್ತಿರುವ ಸೂರ್ಯನನ್ನು ನೋಡಿ ಒಂದು ತಾಮ್ರದ ಲೋಟದಲ್ಲಿ 18 ಒಣಮೆಣಸಿನಕಾಯಿ ಬೀಜ ಹಾಕಿಬಿಟ್ಟು ಈ ವಾರ ಪೂರ್ತಿ ನೀವು ಸೂರ್ಯನಿಗೆ ಅರ್ಘ್ಯ ಕೊಡ್ತಾ ಓಂ ರಾಜಾದಿತ್ಯಾಯ ನಮಃ, ಓಂ ರಾಜಾದಿತ್ಯಾಯ ನಮಃ, ಓಂ ರಾಜಾದಿತ್ಯಾಯ ನಮಃ ಅಂತ 11 ಸಲ ಹೇಳ್ಕೊಂಡು ಅರ್ಘ್ಯ ಕೊಡೋದ್ರಿಂದ ನಿಮಗೆ ಈ ವಾರ ಯಾವುದೇ ರೀತಿಯಾದಂಥ ಮಂಗಳ ಕೇತು ಯುತಿ ದೋಷ
ಮತ್ತು ಶನಿದೋಷ ಕೂಡ ನಿವಾರಣೆಯಾಗುತ್ತೆ. ಕೆಲಸಗಳೆಲ್ಲ ಸ್ಪೀಡಪ್ ಆಗ್ತಾ ಬರುತ್ತೆ, ಯಾವುದೇ ತೊಂದರೆ ಇಲ್ಲ. ಮನೆ ನೋಡಿ ಈ ವಾರ ವಿಶೇಷವಾಗಿ ಏನು ತೋರಿಸ್ತಾ ಇದೆ ಅಂತಂದರೆ ಮನೆ ನಿರ್ಮಾಣ ಅಂತ ತೋರಿಸ್ತಾ ಇದೆ. ಮನೆ ನಿರ್ಮಾಣ ಅಂತಂದರೆ ಯಾರಾದರೂ ನೀವು ಸೈಟ್ ಕೊಂಡ್ಕೊಂಡಿದ್ರೆ ಪಾಯ ಹಾಕುವಂತಹ ಒಂದು ವಿಶೇಷ ವ್ಯವಸ್ಥೆ, ರಿನೋವೇಷನ್ಗಳನ್ನು ಕೂಡ ತೋರಿಸ್ತಾ ಇದೆ. ಸೋಫಾ ತರ್ಬೋದು, ಇರುವಂಥ ಸೋಫಾ ಬದಲಿ ಮಾಡಿ ಟಿ ವಿ ತರುವಂಥ ವ್ಯವಸ್ಥೆ. ಆದರೆ ಈಗ ಮಂಗಳಕೇತು ಯುತಿ ನಡೀತಾ ಇದೆ, ಆಷಾಢ ಮಾಸ ಕೂಡ ನಡೀತಾ ಇರೋದ್ರಿಂದ ಇಂಥ ವ್ಯವಸ್ಥೆಗಳನ್ನು 27ರವರೆಗೆ ಮುಂದೂಡಿಕೊಂಡು ನಂತರ ಮಾಡಿಕೊಳ್ಳುವಂಥದ್ದು. ಯಾಕೆಂದರೆ ನೋಡಿ ಈಗ ಏನಾಗ್ತಾ ಇದೆ, ಶನಿಯ ಸಂಚಾರ ಮತ್ತು ನಿಮಗೆ ಮಂಗಳನ ಸಂಚಾರ, ಶುಕ್ರ ಸಂಚಾರ, 3 ಸಂಚಾರ ಏನು ಮಾಡುತ್ತೆ, ಇಲ್ಲಿ ಶುಕ್ರ ನಿಮಗೆ ಇನ್ಫ್ಲೂಯೆನ್ಸ್ ಮಾಡಿಸುತ್ತೆ. ಬೇಡ ನಾನು ಇದನ್ನು ಇಲ್ಲಿ ಚೇಂಜ್ ಮಾಡಿಬಿಡಬೇಕು, ಈ ವಸ್ತು ನನಗೆ ಬೇಡ, ಹಳೇದಾಗಿದೆ, ಹೊಸ ತರಬೇಕು. ಅದೊಂದು ಚೂರು ಲ್ಯಾವಿಶ್ನೆಸ್ಸನ್ನು ಪ್ರತಿನಿಧಿಸುತ್ತೆ. ಚೂರಲ್ಲ ಜಾಸ್ತಿನೇ, ಶುಕ್ರ ಅಂದರೆ ಲ್ಯಾವಿಶ್ನೆಸ್ಸೇ. ಹಾಗಾಗಿ ಅದೊಂದು ಸ್ವಲ್ಪ ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡೋದ್ರಿಂದ ಅದಕ್ಕೊಂದು ಸ್ವಲ್ಪ ತಡೆ ನೀವೇ ಒಡ್ಡಬೇಕಾಗುತ್ತೆ. 27ರ ನಂತರ ಶುಭ ದಿನಗಳು ಸ್ಟಾರ್ಟ್ ಆಗೋದ್ರಿಂದ ನಿಮಗೆ ಅದನ್ನು ಮಾಡಿಕೊಳ್ಳಬಹುದು. ಅದೇ ರೀತಿ ಆರೋಗ್ಯ ಅಂತ ಬಂದಾಗ ಸ್ವಲ್ಪ ಹೊರಗಡೆ ಫುಡ್ಡನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ವಿಶೇಷವಾಗಿ ಗಂಟಲಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಜಾಡ್ಯ ಅಂತ ತೋರಿಸ್ತಾ ಇದೆ. ಗಂಟಲು ಕೆರೆತ ಇರ್ಬೋದು, ಶೀತ, ನೆಗಡಿ. ಯಾಕೆಂದರೆ ವಾತಾವರಣ ಸರಿ ಇಲ್ಲ. ಈಗ ಹೊರಗಡೆ ಮಳೆ, ಮೋಡ ವಾತಾವರಣ, ಸಾಂಕ್ರಾಮಿಕ ಕಾಯಿಲೆಗಳು, ಚೇಂಜ್ ಆಫ್ ಸೀಸನಲ್ಲಿಂದ ಬರುವಂಥದ್ದು ಸಾಮಾನ್ಯ, ಏನು ಮಾಡಲಿಕ್ಕಾಗಲ್ಲ. ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ತಗೋಬೇಕು. ಮತ್ತು ಏನಾದರೂ ಚೂರು ಜಾಡ್ಯಗಳು ಕಂಡು ಬಂದಲ್ಲಿ ವೈದ್ಯರನ್ನು ಕಾಣೋದಕ್ಕೆ ಮರಿಬಾರ್ದು. 5 ಮತ್ತು 9 ನಿಮಗೆ ಈ ವಾರ ಶುಭ ತರುತ್ತೆ. ಭಾನುವಾರ, ಮಂಗಳವಾರ, ಶುಕ್ರವಾರ ಶುಭ ದಿನಗಳಾಗಿರುತ್ತೆ. ಬಂಗಾರ ಬಣ್ಣ ಈ ವಾರ ಅತ್ಯಂತ ಹೆಚ್ಚಿನ ಶುಭ ಫಲ ತರುತ್ತೆ. ಓಂ ರಾಜಾದಿತ್ಯಾಯ ನಮಃ, ಓಂ ರಾಜಾದಿತ್ಯಾಯ ನಮಃ. ಸೂರ್ಯನ ಆರಾಧನೆ, ಆಂಜನೇಯನ ಆರಾಧನೆ ಎರಡೂ ಫಲ ಕೊಡುತ್ತೆ ಸಿಂಹರಾಶಿಯವರಿಗೆ ಈ ವಾರ. ಆಂಜನೇಯನ ಆರಾಧನೆ ಅಂತ ಬಂದಾಗ ಮಂಗಳವಾರ, ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅರ್ಧ kg ಮೋತಿಚೂರ್ ಲಡ್ಡುವನ್ನು ಆಂಜನೇಯನ ಪಾದಕ್ಕಿಟ್ಟು ಅಲ್ಲಿ ನೈವೇದ್ಯ ಮಾಡಿಸಿ, ಅಲ್ಲಿ ಸ್ವಾಮಿಗೆ ಸ್ವಲ್ಪ ನೈವೇದ್ಯಕ್ಕಿಡಿಸಿ ವಾಪಸ್ ನೀವು ಸ್ವಲ್ಪ ತಗೊಂಡು ಅದನ್ನು ತಿನ್ನಿ. ಅಲ್ಲಿ ಇರುವಂಥ ಭಕ್ತಾದಿಗಳಿಗೂ ಪ್ರಸಾದದ ರೂಪದಲ್ಲಿ ನೀವು ಡಿಸ್ಟ್ರಿಬ್ಯೂಟ್ ಮಾಡಿ. ಈ ವಾರ ಹೆಚ್ಚಿನ ಫಲ ಸಿಗುತ್ತೆ. ಜೀತ್ ಮೀಡಿಯಾದಲ್ಲಿ ನೋಡಿ ಹನುಮಾನ್ ಚಾಲಿಸ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಕೂಡ ಬೆಳಗ್ಗೆ ಸಂಜೆ ಕೇಳೋದಕ್ಕೆ ಮರಿಬೇಡಿ. ಅದೇ ರೀತಿ ಸಿಂಹರಾಶಿಯವರು ಕಾಲಕ್ಕೂ ನಿಮ್ಮ ಜೀವನದಲ್ಲಿ ಸಾಲ ಇರಬಾರ್ದು, ಸೋಲಿರಬಾರ್ದು ಅಂತಂದರೆ ಒಂದು ಅದ್ಭುತವಾದಂಥ ದೈವೀಯ ವಸ್ತುವನ್ನು ತೋರಿಸ್ತಾ ಇದ್ದೀನಿ ನೋಡಿ. ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಮರಿಬೇಡಿ. ಸಿಂಹರಾಶಿಯವರು ಕಡಾಖಂಡಿತವಾಗಿ ನನ್ನ ವಾಣಿ ಸುಳ್ಳಾಗೋದಿಲ್ಲ. ನೀವೇನಾದರೂ ಇದನ್ನು ತರಿಸಿ ಮನೆಗೆ ಪೂಜೆ ಮಾಡೋದಕ್ಕೆ ಶುರು ಮಾಡಿದರೆ ಒಂದೇ ತಿಂಗಳಲ್ಲಿ ಮೆಸೇಜ್ ಮಾಡ್ತೀರಾ, ಹೌದು ಗುರುಗಳೇ ನೀವು ಹೇಳಿದ್ರಿ, ನೀವು ತೋರಿಸುವಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ತರಿಸಿ ಮನೆಗೆ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ವಿ, ನಮ್ಮ ಜೀವನದಲ್ಲಿ ಈಗೆಲ್ಲ ಒಳಿತಾಗ್ತಾ ಇದೆ, ಸಾಲ ತೀರ್ತಾ ಇದೆ, ಸೈಟ್ ತೊಗೊಂಡ್ವಿ, ಮನೆ ಕೊಂಡ್ಕೊಂಡ್ವಿ, ಮಕ್ಕಳು ಮಾತು ಕೇಳ್ತಾ ಇದ್ದಾರೆ, ಎಲ್ಲವೂ ಕೂಡ ಪಾಸಿಟಿವ್ ಆಗ್ತಾ ಇದೆ ಅಂತ ಕಮೆಂಟ್ ಮಾಡಲೇಬೇಕು. ನಿಮಗೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬೇಕಾ ಸಿಂಹರಾಶಿಯವರಿಗೆ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಇದಕ್ಕೆ ಮೆಸೇಜ್ ಮಾಡಿ. ನಮ್ಮ ತಂಡ ಇದನ್ನು ನಿಮ್ಮ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಕಾರ ಕೊಡುತ್ತೆ. ಬನ್ನಿ ವೀಕ್ಷಕರೇ, ಇದೇ ಖುಷಿಯೊಂದಿಗೆ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯ ಈ ವಾರದ ಭವಿಷ್ಯವನ್ನು ನೋಡಲಿಕ್ಕಾಗಿ ನಿಮಗೆ ಒಂದು ಸಿಹಿ ಸಮಾಚಾರವನ್ನು ಏನು ಕೊಡಬೇಕು? ಚಂದ್ರನ ವಿಶೇಷ ಒಂದು ಆಶೀರ್ವಾದ ಇರುತ್ತೆ. ಚಂದ್ರನ ಆಶೀರ್ವಾದ ಇದೆ ಅಂದಾಗ ಬಿಡಬಾರ್ದು. ನಾವು ಈಶ್ವರನ ಆರಾಧನೆಯನ್ನು ಶುರು ಮಾಡ್ಕೋಬೇಕು. ಈಶ್ವರನ ಆರಾಧನೆ ಅಂತಂದರೆ ಏನು ಮಾಡಬೇಕು? ಈ ವಾರ ನೋಡಿ 7ರಿಂದ 14ರೊಳಗಡೆ ಸಾಧ್ಯ ಆದರೆ ವಾರದಲ್ಲಿ 2 ದಿವಸ ಅಥವಾ ಅಟ್ಲೀಸ್ಟ್ ಸೋಮವಾರ ಅಥವಾ ಸೋಮವಾರ ಆಗಲಿಲ್ಲ ಅಂತಂದರೆ ನಿಮಗೆ ಈ ವಾರದಲ್ಲಿ ಯಾವುದಾದ್ರೂ ದಿವಸ ಸಂಕಲ್ಪ ಮಾಡ್ಕೊಂಡು ಒಂದು ಎರಡು ದಿವಸ ಈಶ್ವರನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದೊಂದು ಅರ್ಧ ಲೀಟ್ರ್ ಹಾಲು ಕೊಡಿ ಅಭಿಷೇಕಕ್ಕೆ, ರುದ್ರಾಭಿಷೇಕಕ್ಕೆ. ಅಲ್ಲೇ ಕೂತ್ಕೊಂಡು ಓಂ ನಮಃ ಶಿವಾಯ ಅಂತ 11 ಬಾರಿ ಪಠನೆ ಮಾಡಿ. ಆಹಾ, ಈ ವಾರ ಮಾತ್ರ ನೀವು ಮುಟ್ಟಿದ್ದೆಲ್ಲ ಚಿನ್ನ. ಪರಮೇಶ್ವರ, ಒಂದು ಭೋಲೆಶಂಕರ, ಈಶ್ವರನ ಆಶೀರ್ವಾದ ಈ ವಾರ ನಿಮ್ಮ ಕನ್ಯಾ ರಾಶಿಯ ಮೇಲೆ ವಿಶೇಷವಾಗಿ ಹೆಚ್ಚಾಗಿರುತ್ತೆ. ಇನ್ನೇನು ಶ್ರಾವಣ ಮಾಸ ಬರಲಿಕ್ಕಿದೆ, ಅದ್ಭುತ ರೆಮಿಡಿಗಳು ಬರುತ್ತೆ. ಈ ವಾರ ತಪ್ಪದೆ ಕನ್ಯಾ ರಾಶಿಯವರು ಈಶ್ವರನ ಆರಾಧನೆ ಮಾಡಿ. ಅದೇ ರೀತಿ ಇನ್ನು ಒಂದು ಸೀಕ್ರೆಟನ್ನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ಬರುವಂಥ ಗುರುವಾರ ಕನ್ಯಾ ರಾಶಿಯವರು ನೋಡಿ ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವಾಲಯ ಯಾವುದಾದ್ರೂ ದೇವಾಲಯ ಇರಬಹುದು. ಅಂದರೆ ಶ್ರೀಕೃಷ್ಣ ದೇವಾಲಯ, ನರಸಿಂಹ ದೇವಾಲಯ, ರಂಗನಾಥ ಸ್ವಾಮಿ ದೇವಾಲಯ, ವಿಷ್ಣು ದೇವಾಲಯ, ಸತ್ಯನಾರಾಯಣ ದೇವಾಲಯ, ಈ ರೀತಿ ಯಾವುದಾದ್ರೂ ದೇವಾಲಯದಲ್ಲಿ 2 ತೆಂಗಿನಕಾಯಿ 6 ಬಾದಾಮಿ ಕೊಟ್ಟು ನೋಡಿ, ಹೇಗೆ ನಿಮಗೆ ಪ್ರಗತಿಯಾಗುತ್ತೆ. ಶತ್ರುಕಾಟ ಇದೆ ಈ ವಾರ ಕನ್ಯಾ ರಾಶಿಗೆ, ಅದು ಹಿಂದೆ ಸರಿಯುತ್ತೆ. ಅದೇ ರೀತಿ ಕರಿಯರಲ್ಲಿ ನಿಮಗೆ ವೃತ್ತಿ ವ್ಯಾಪಾರ ಅಂತ ಬಂದಾಗ ಒಳ್ಳೆಯ ಮುನ್ನಡೆ.
ಈ ವಾರ ನಿಮ್ಮನ್ನು ಮುಟ್ಟಿ ತಡೆದು ನಿಲ್ಲಿಸೋರೇ ಯಾರೂ ಇಲ್ಲ, ಅಂತಹದ್ದು ಒಂದು ಪ್ರಬಲವಾದಂಥ ಗ್ರಹಗತಿ ಇದೆ. ಚೆನ್ನಾಗಿ ಈ ವಾರ ಪ್ರಗತಿ ಆಗುತ್ತೆ. ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಒಂದು ನೌಕರರಿಗೆ ಪ್ರಮೋಷನ್, ಗುಡ್ ನ್ಯೂಸ್ ಕಾದಿದೆ. ಬಿಸ್ನೆಸ್ ಇಂಪ್ರೂವ್ಮೆಂಟ್, ಸಡನ್ ಇಂಪ್ರೂವ್ಮೆಂಟ್ ಆಗುತ್ತೆ. ನಂಬರ್ 5 ಮತ್ತು 11 ನಿಮಗೆ ಶುಭ ತರುತ್ತೆ. ಬುಧವಾರ ಶನಿವಾರ ಶುಭ. ಅದೇ ರೀತಿ ಈ ವಾರ ಕಂದು ಬಣ್ಣ ಮತ್ತು ತಿಳಿ ಹಸಿರು ಬಣ್ಣ ಶುಭ ಕೊಡುತ್ತೆ. ನೀವು ಈ ವಾರ ಹೆಚ್ಚು, ನಾನು ಆಗಲೇ ಹೇಳ್ತಾ ಇದ್ದೆ, ಈಶ್ವರನ ಆರಾಧನೆ ಮಾಡಬೇಕು ಮತ್ತು ವಿಷ್ಣುವಿನ ಆರಾಧನೆ ಅಂತ ಬಂದಾಗ ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಇದ್ದುಕೊಂಡು ನೀವು ಯಾವಾಗ ಫ್ರೀ ಟೈಮ್ ಇರುತ್ತೆ, ನೀವು ಇನ್ನೇನು ಕೆಲ್ಸಕ್ಕೆ ಹೋಗ್ತೀರಿ, ಬೆಳಗ್ಗೆ ರೆಡಿ ಆಗ್ತಾ ಇದ್ದೀರಿ ಅಂದಾಗ ಒಂದು ಸಲ ವಿಷ್ಣು ಸಹಸ್ರನಾಮ ಪ್ಲೇ ಮಾಡಿ ಬಿಟ್ಬಿಡಿ. ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಇನ್ನು ಕೆಲಸದಿಂದ ಮನೆಗೆ ಬಂದ ಮೇಲೆ ಆರಾಮಾಗಿ ರಿಲ್ಯಾಕ್ಸ್ ಆಗ್ತಿರ್ತೀರ, ವಿಷ್ಣು ಸಹಸ್ರನಾಮ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಪ್ಲೇ ಮಾಡಿ ಬಿಟ್ಬಿಡಿ. ಮುಗ್ದೇ ಹೋಯ್ತು. ನೋಡಿ ಎಷ್ಟು ಶುಭ ಫಲ ಸಿಗುತ್ತೆ. ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನಿಮ್ಮ ಮನೆಯ ಸ್ತ್ರೀಯರಿಂದ 1 ಲೋಟ ನೀರಿಸ್ಕೊಳ್ಳಿ. ಹಿರಿಯರ ಪಾದ, ವಿಶೇಷವಾಗಿ ತಂದೆ ತಾಯಿಯ ಪಾದ ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿ ಹೊರಗಡೆ ಹೊರಡೋದ್ರಿಂದ ವಿಶೇಷ ಫಲಗಳು ಈ ವಾರ ನಿಮಗೆ ಕಾದಿದೆ. ಮತ್ತು ಶ್ರೀಚಕ್ರ ಯಂತ್ರ ನೋಡಿ, ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡಿದರೆ ನಿಮಗಂತೂ ಅದ್ಭುತ, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಯಾಕೆಂದರೆ ಶ್ರೀಚಕ್ರ ಯಂತ್ರವನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಈ ರಾಶಿಯವರು ಪೂಜೆ ಮಾಡಿದ್ದೇ ಆದಲ್ಲಿ ಸಾಲ ಅಂತೂ ನಿಮ್ಮ ಜೀವನದಲ್ಲಿ ಇರೋದಿಲ್ಲ, ಬೇರು ಸಮೇತ ಕಿತ್ತು ಹಾಕುತ್ತೆ. ಸೋಲು ಅನ್ನೋದು ನಿಮಗೆ ಬರೋದೇ ಇಲ್ಲ. ಮನೆಯವರೆಗೂ ಬಂದು ನೆಗೆಟಿವ್ ಎನರ್ಜಿಗಳು ಹೊರಗಡೆ ಹೊರಟೋಗುತ್ತೆ. ಯಾರು ಏನಾದರೂ ಮಾಡ್ಕೊಳ್ಳಿ, ಕೆಟ್ಟ ಕಣದೃಷ್ಟಿ, ಮಾಟ ಮಂತ್ರ ತಂತ್ರ ಮನೆಯವರೆಗೂ ಬರೋದಕ್ಕೆ ಬಿಡಲ್ಲ. ಅಂಥ ಪವರ್ಫುಲ್ ವಸ್ತು. ಈ ವಸ್ತು ನಿಮಗೆ ಬೇಕು ಅಂದರೆ ಶ್ರೀಚಕ್ರ ಯಂತ್ರ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ರಿಕ್ವೆಸ್ಟ್ ಹಾಕಿ ಮನೆಗೆ ತರಿಸ್ಕೊಳ್ಳೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಈ ವಾರ ವಿಶೇಷವಾಗಿ ನೀವು ಯಾವ ಕೆಲಸವನ್ನು ಮಾಡಬಾರ್ದು ಅಂತಂದರೆ ಆರೋಗ್ಯದ ಬಗ್ಗೆ ನಿಷ್ಕಾಳಜಿ ಮಾಡಬೇಡಿ, ನಿರ್ಲಕ್ಷ್ಯ ಮಾಡಬೇಡಿ. ಇದು ಸ್ವಲ್ಪ ಹೆಚ್ಚಿನ ನೆಗೆಟಿವ್ ಎಫೆಕ್ಟ್ ಕೊಡ್ಬೋದು. ಏನಾದರೂ ಚೂರು ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ತೊಂದರೆ ಆಯಿತು, ಈವನ್ ಚಿಕ್ಕ ಪುಟ್ಟ ನೆಗಡಿ ಆದರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ದಯಮಾಡಿ ವೈದ್ಯರನ್ನು ಕಾಣೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾರಾಶಿ. ವೀಕ್ಷಕರೇ, ಈ ವಾರ ತುಲಾರಾಶಿಯವರಿಗೆ ಬಹಳ 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 ಒಂದು ಸಂತೋಷದ ಶುಭ ಸಮಾಚಾರಗಳು. ಒಂದು ದಿವಸ ಒಂದು ಗುಡ್ ನ್ಯೂಸ್ ಬಂತು, ನೀವು ಫ್ಯಾಮಿಲಿ ಮೆಂಬರ್ ಎಲ್ಲ ಎಂಜಾಯ್ ಮಾಡ್ತೀರಿ, ಸೆಲೆಬ್ರೇಟ್ ಮಾಡ್ತೀರಿ. ಮತ್ತು ಇನ್ನೊಂದೆರಡು ದಿವಸ ಬಿಟ್ಟು ಇನ್ನೊಂದು ಶುಭ ಸಮಾಚಾರ ಬರುತ್ತೆ. ಹಾಗಾಗಿ ತುಲಾರಾಶಿಯವರಿಗೆ ಈ ವಾರ ಶುಕ್ರನ ಆಶೀರ್ವಾದ ವಿಶೇಷ ಹೆಚ್ಚಿನ ಪ್ರಮಾಣದಲ್ಲಿರೋದ್ರಿಂದ ಗುಡ್ ನ್ಯೂಸ್ಗಳ ಮೇಲೆ ಗುಡ್ ನ್ಯೂಸ್ ಬರುತ್ತೆ. ನಾನು ಕೂಡ ಈಗಲೇ ನಿಮಗೆ ಕಾಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಖುಷಿಯನ್ನು ಡಬಲ್ ಮಾಡ್ಕೋಬೇಕು. ಜೀವನದುದ್ದಕ್ಕೂ ಇದೇ ರೀತಿ ಖುಷಿ ಇರಬೇಕು, ಸಿಹಿ ಇರಬೇಕು ಅಂತಂದರೆ ತುಲಾರಾಶಿಯವರು ಮನೆಗೆ ನೋಡಿ ಶುಕ್ರನ ಹೆಚ್ಚಿನ ಆಶೀರ್ವಾದ ಇರುತ್ತೆ. ಲಕ್ಷ್ಮೀ ಶ್ರೀಚಕ್ರದಲ್ಲಿ ಲಕ್ಷ್ಮಿ, ಯಾರು ಶುಕ್ರನನ್ನು ಆರಾಧನೆ ಮಾಡ್ತಾರೆ ಲಕ್ಷ್ಮಿ ಆಶೀರ್ವಾದ, ಯಾರು ಲಕ್ಷ್ಮಿ ಆಶೀರ್ವಾದಕ್ಕೆ ಪ್ರಾಪ್ತರಾಗ್ತಾರೆ, ಭಾಜನರಾಗ್ತಾರೆ, ಪೂಜೆ ಮಾಡ್ತಾರೆ, ಅವರಿಗೆ ಶುಕ್ರನ ಆಶೀರ್ವಾದ ಇದ್ದೇ ಇರುತ್ತೆ. ಎಲ್ಲವೂ ಕೂಡ ಸಮ್ಮಿಳಿತವಾದಂತಹ ವಿಶೇಷವಾಗಿ ವೀಕ್ಷಕರೇ ಇನ್ನೊಂದು ರಹಸ್ಯ ಹೇಳ್ತೀನಿ ನಿಮಗೆ. ಲಕ್ಷ್ಮೀ ಶ್ರೀಚಕ್ರದ ಯಂತ್ರದಲ್ಲಿ 14 ನಿಗೂಢ ತ್ರಿಕೋನಗಳಿದೆ. ಟ್ರಯಾಂಗಲ್ ಏನು ಕಾಣ್ತಿರಲ್ಲ, ಆ ನಿಗೂಢ ತ್ರಿಕೋನಗಳು ಇದರಲ್ಲಿ ಅಡಕಾಗಿರೋದ್ರಿಂದ, ದೇವರೇ ಸ್ವತಃ ನಿರ್ಮಾಣ ಮಾಡಿರೋದ್ರಿಂದ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ತುಲಾರಾಶಿಯವರು ಮನೆಗೆ ತಂದು ಪೂಜೆ ಮಾಡೋದ್ರಿಂದ ಸಕಲ ಸೌಭಾಗ್ಯಗಳು ನಿಮ್ಮ ಮನೆಗೆ ಬರುತ್ತೆ. ಧನ ಕನಕ ಬೆಳ್ಳಿ ವಜ್ರ ವೈಡೂರ್ಯ ಸಂಪತ್ತು ಸಂತಾನ ಪ್ರಾಪ್ತಿ, ಹಾಗೆ ಸಾಕಷ್ಟು ನೌಕರಿ ವ್ಯಾಪಾರ ವ್ಯವಹಾರ ನಿಮ್ಮನ್ನು ತಡೆದು ನಿಲ್ಲಿಸೋರೇ ಇಲ್ಲ. ಈಗಲೇ ಶ್ರೀಚಕ್ರ ಯಂತ್ರವನ್ನು ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂಥ ನಂಬರಿಗೆ ತುಲಾರಾಶಿಯವರು ಮರಿದೆ ಬುಕ್ ಮಾಡ್ಕೊಳ್ಳಿ, ಮನೆಗೆ ತರಿಸಿ ಪೂಜೆ ಮಾಡಿ. ತಿಂಗಳಾಗೋಷ್ಟರಲ್ಲೇ ನನಗೆ ಗುಡ್ ನ್ಯೂಸ್ ಹೇಳ್ತೀರಾ, ಇದು ಸುಳ್ಳಾಗೋದಿಲ್ಲ. ಅದೇ ರೀತಿ ತುಲಾರಾಶಿಯವರಿಗೆ ಈ ವಾರ ಒಂದು ಸ್ವಲ್ಪ ಹೊಸ ಜವಾಬ್ದಾರಿಗಳು ಕೊಡುತ್ತೆ ಜೀವನ ಅಂತ ಹೇಳ್ತಾ ಇದೆ. ಮನೆಯಲ್ಲಿರ್ಬೋದು, ಕೆಲಸದಲ್ಲಿರ್ಬೋದು, ವ್ಯಾಪಾರದ ಸ್ಥಳದಲ್ಲಿರ್ಬೋದು, ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಸಡನ್ ರೆಸ್ಪಾನ್ಸಿಬಿಲಿಟೀಸ್ ಬಂದ್ಬಿಡುತ್ತೆ. ಇದರಿಂದ ಜೀವನ ಕೂಡ ಅಭಿವೃದ್ಧಿ ಆಗುತ್ತೆ, ಖುಷಿ ಆಗುತ್ತೆ. ನೀವು ಕಾಯ್ತಾ ಇದ್ರಿ ಇದೊಂದು ಅವಕಾಶ ನನಗೆ ಬರಲಿ, ಇದೊಂದು ರೆಸ್ಪಾನ್ಸಿಬಿಲಿಟಿ ಬರಲಿ ಅಂತ ಬರುವಂಥ ವಾರ. ಅದೇ ರೀತಿ ನಿಮಗೆ 9, 11 ಈ ಜುಲೈ 9 ಮತ್ತು ಜುಲೈ 11ನೇ ತಾರೀಕಿಗೆ ವಿಶೇಷವಾದ ಘಟನೆ ನಿಮ್ಮ ಜೀವನದಲ್ಲಿ ಸಿಹಿ ಘಟನೆ ನಡೆಯುತ್ತೆ ಅಂತ ತೋರಿಸ್ತಾ ಇದೆ. ಹಾಗೆ ಈ ವಾರ ಯಾರಾದರೂ ಸಾಲ ಕೇಳಿದರೆ ಅಥವಾ ಸಾಲ ಮಾಡುವಂಥ ವ್ಯವಸ್ಥೆ ಬಂದರೆ ಒಂದು ವಾರ ವೇಟ್ ಮಾಡಿ, ನೆಕ್ಸ್ಟ್ ವಾರ ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ತೋರಿಸ್ತಾ ಇದೆ. ದಾಂಪತ್ಯದಲ್ಲಿ ಸಿಹಿ ಇದೆ, ಆದರೆ ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಆಗುವಂಥ ಸಾಧ್ಯತೆ ಇದೆ. ಅದನ್ನು ಜಗಳಕ್ಕೆ ದಾರಿ ಮಾಡಿಕೊಡುತ್ತೆ, ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ ತುಲಾರಾಶಿಯ ದಂಪತಿಗಳು. ಹಾಗೆ ವಿಶೇಷವಾಗಿ ಆರೋಗ್ಯ ಅಂತ ಬಂದಾಗ ನಿಮಗೆ ಪ್ರಯಾಣದಿಂದ ದಣುವು ಸುಸ್ತು ಅಂತ ತೋರಿಸ್ತಾ ಇದೆ. ಈ ವಾರ ಒಂದು ಸ್ವಲ್ಪ ಟ್ರಾವೆಲಿಂಗ್ ಜಾಸ್ತಿ ಆಗಬಹುದು. ಹಾಗೆ ಪಶ್ಚಿಮ ದಿಕ್ಕು ಶುಭ ತರುತ್ತೆ, ನಂಬರ್ 6 ಶುಭ ಕೊಡುತ್ತೆ. ಮಂಗಳವಾರ ಶುಕ್ರವಾರ ಶುಭ ಇರುತ್ತೆ.
ತರುತ್ತೆ. ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ ಮಂತ್ರ ಶುಭ ತರುತ್ತೆ. ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಬಿಳಿ ಕಲ್ಸಕ್ರೆ, ಸ್ವಲ್ಪ ಬಿಳಿ ಕಲ್ಸಕ್ರೆ ದಾನ ಮಾಡಿ. ಅಥವಾ ಹೋಗೋಕ್ಕಾಗಲಿಲ್ಲ, ಮನೆ ಹತ್ರ ದೇವಸ್ಥಾನ ಇಲ್ಲ ಗುರುಗಳೇ ಅಂದರೆ ಮನೆಯಲ್ಲೇ ಶ್ರೀಚಕ್ರಕ್ಕೆ ನೀವು ಒಂದು ಬಿಳಿ ಕಲ್ಸಕ್ರೆ ಒಂದು ನೈವೇದ್ಯ ಮಾಡೋದ್ರಿಂದ ಶುಕ್ರವಾರ ಶುಭ ಫಲ ಸಿಗುತ್ತೆ. ಈ ವಾರ ತುಲಾರಾಶಿಯವರು ವಿಶೇಷವಾಗಿ ಗಾಸಿಪ್ಗಳಲ್ಲಿ ಭಾಗವಹಿಸಬಾರ್ದು. ಅವ್ರು ಹಾಗೆ ಇವ್ರು ಹೀಗೆ ಅದೆಲ್ಲ ಯಾಕೆ, ಜಗತ್ತಿನ ಸಮಾಚಾರ ನಮಗೆ ಯಾಕೆ, ನಾವುಂಟು, ನಮ್ಮ ಜೀವನ ಉಂಟು, ನಮ್ಮ ಪ್ರಗತಿ ಉಂಟು. ಅದು ಏನಾದರೂ ಹಾಕ್ಕೊಳ್ಳಿ, ನಿಮ್ಮ ಗೋಲು ನಿಮ್ಮ ಫೋಕಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಅವರ ವರ್ಕ್ ಮಾಡಿ. ಅವ್ರು ಹಂಗಂತೆ ಇವ್ರು ಹಿಂಗಂತೆ ಆ ಗಾಸಿಪ್ಗಳಲ್ಲಿ ಭಾಗವಹಿಸಬೇಡಿ, ಅದೇ ರಿವರ್ಸ್ ಆಗುತ್ತೆ. ವಿಶೇಷವಾಗಿ ನೋಡ್ಕೊಳ್ಳಿ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೀಕ್ಷಕರೇ, ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರಿಗೆ ಈ ವಾರ ಒಂದು ಟ್ರಾನ್ಸ್ಫಾರ್ಮೇಷನ್ನಿನ ವಾರ ಅಂತ ಹೇಳ್ಬೋದು. ಯಾಕೆ ಅಂತಾರೆ, ಜೀವನ ಪರಿವರ್ತನೆಯಾಗುವಂತಹ ಘಟನೆಗಳು ಈ ವಾರ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ನಡೆಯುತ್ತೆ. ಅದೇ ರೀತಿ ವೃಶ್ಚಿಕ ರಾಶಿಯವರಿಗೆ ನಾನೇನೋ ಒಂದು ವಿನಂತಿ ಮಾಡ್ಕೋತೀನಿ ಅಂತಂದರೆ, ನಿಮ್ಮ ಜೀವನದಲ್ಲಿ ಸದಾ ಪ್ರಗತಿ ಆಗಬೇಕು, ಏಳಿಗೆ ಆಗಬೇಕು, ಪರಿವರ್ತನೆ ತಗೋತಾ ಇರಬೇಕು, ನಿಂತ ನೀರಾಗಬಾರ್ದು. ದಿನದಿಂದ ದಿನಕ್ಕೆ, ತಿಂಗಳಿಂದ ತಿಂಗಳಿಗೆ ನಮ್ಮ ಜೀವನ ಏರ್ಮುಖ ಏರ್ಗತಿಯಲ್ಲಿ ಹೋಗಬೇಕು ಅಂದರೆ ಒಂದೇ ಒಂದು ವಸ್ತು ಮನೆಗೆ ತರಿಸಿ ಪೂಜೆ ಮಾಡಿ, ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಇದನ್ನು ಮನೆಗೆ ತರಿಸಿ ಪೂಜೆ ಮಾಡೋದರಿಂದ ಖಂಡಿತ ನನ್ನ ವಾಣಿ ಸುಳ್ಳಾಗೋದಿಲ್ಲ. ತಿಂಗಳಿಂದ ತಿಂಗಳಿಗೆ ನಿಮ್ಮ ಜೀವನ ಪರಿವರ್ತನೆ ಆಗಲೇಬೇಕು. ಯಾಕೆಂದರೆ ಇದು ಮನುಷ್ಯರಿಂದ ನಿರ್ಮಾಣ ಆದದಂತಲ್ಲ, ಸಾಕ್ಷಾತ್ ಭಗವತಿ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣವಾದಂಥದ್ದು. ಇದರಲ್ಲಿ 14 ರಹಸ್ಯ ತ್ರಿಕೋನಗಳಿದೆ. ಆ ತ್ರಿಕೋನ ಇದರಿಂದ ನಿರ್ಮಾಣವಾದಂಥ ಶ್ರೀಚಕ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮ ಒಂದು ಸ್ಟಾರ್ ಬದಲಾಗುತ್ತೆ, ಒಂದು ಅದೃಷ್ಟವೇ ಬದಲಾಗುತ್ತೆ. ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೋಬೇಕಾ? ವೃಶ್ಚಿಕ ರಾಶಿಯವರು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಇದಕ್ಕೆ ಮೆಸೇಜ್ ಹಾಕಿ ನಮ್ಮ ತಂಡ ಇದನ್ನು ನಿಮ್ಮ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಕಾರ ಕೊಡುತ್ತೆ. ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಈ ವಾರ ಏನಪ್ಪ ಅಂತಂದರೆ, ಒಂದು ಸ್ವಲ್ಪ ಮೇಜರ್ ರಿಸ್ಕ್ಸ್ ಅಂತ ಬರುತ್ತೆ. ಅಂತಂದರೆ ಇದ್ದಕ್ಕಿದ್ದಂಗೆ ಯಾರೋ ದೊಡ್ಡ ಮೊತ್ತದ ಸಾಲ ಕೇಳಿಬಿಡೋದು, ಮನೆಯಲ್ಲಿ ಅದ್ರ ಬಗ್ಗೆ ನಿಮಗೆ ಅಪ್ರೂವಲ್ ಸಿಗಲ್ಲ, ಬೇಡ ಅಷ್ಟೆಲ್ಲ ಬೇಡ, ಅವ್ರನ್ನ ಹೇಗೆ ನೀವು ನಂಬಿ ಸಾಲ ಕೊಡ್ತೀರಿ? ಪರಿಚಯದವ್ರು ಇರ್ಬೋದು, ಆದರೆ ಆ ದುಡ್ಡು ಬರಲಿಲ್ಲ ಅಂದರೆ ಈ ಕಡೆ ಅವ್ರನ್ನ ಬಿಡೋಕ್ಕಾಗಲ್ಲ, ಈ ಕಡೆ ಕೊಡೋಕ್ಕಾಗಲ್ಲ, ಅಂಥ ಸಂದಿಗ್ಧ ಪರಿಸ್ಥಿತಿ. ಇನ್ನು ಆಫೀಸಲ್ಲಿ ಏನಾಗುತ್ತೆ ಅಂದರೆ ಅಲ್ಲೂ ರಿಸ್ಕ್ಗಳು ಬರುವಂಥ ಸಾಧ್ಯತೆಗಳಿದೆ. ಅದನ್ನು ಯಾವುದೋ ಒಂದು ಜವಾಬ್ದಾರಿ ಕೊಡ್ತಾರೆ, ಅದನ್ನು ನಿಭಾಯಿಸೋಕ್ಕೆ ನನಗಾಗುತ್ತಾ, ಅಥವಾ ಯಾಕೆ ಇದು ಬಂತು, ಒಂದು ಸ್ವಲ್ಪ ರಿಸ್ಕಿ ಅನ್ನಿಸ್ಬೋದು ಈ ವಾರ. ಹಾಗಂಥೇಳಿ ನೀವು ಅದನ್ನು ಜಾಣ್ಮೆಯಿಂದ ಯೋಚನೆ ಮಾಡಿ ಡಿಸಿಷನ್ ತೊಗೊಂಡಾಗ ಇಲ್ಲ, ಇದು ನನ್ನ ಲಿಮಿಟ್ಗೆ ಹೊಂದುವಂಥದ್ದಲ್ಲ, ಲಿಮಿಟ್ ಮೀರಿ ಇರುವಂಥದ್ದು. ಹಾಗಾಗಿ ಅದನ್ನು ನಿಮ್ಮ ಮ್ಯಾನೇಜ್ಮೆಂಟಿಗೆ ತಿಳಿಸಿ, ಈ ಜವಾಬ್ದಾರಿ ಯಾಕೋ ನನಗೆ ಈ ಥರ ಆಗ್ತಾ ಇದೆ. ಆ ಮ್ಯಾನೇಜ್ಮೆಂಟ್ಗೂ ಅನ್ನಿಸ್ಬಾರ್ದು, ನೋಡು ಇವ್ರಿಗೆ ಅವಕಾಶ ಕೊಟ್ಟರು ಇವ್ರು ತಗೋತಾ ಇಲ್ಲ, ಹಾಗಾಗಿ ಇವರಲ್ಲಿ ಎಫಿಷಿಯನ್ಸಿ ಇಲ್ಲ ಅಂತ ಅವ್ರಿಗೂ ಅನ್ನಿಸ್ಬಾರ್ದು. ಆ ರೀತಿಯಾಗಿ ಟ್ಯಾಕ್ಟ್ಫುಲ್ಲಿ ನೀವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಅದೇ ರೀತಿ ವ್ಯಾಪಾರದಲ್ಲಿ ರಿಸ್ಕ್ಗಳು ಬರಬಹುದು, ಅವನ್ನೆಲ್ಲ ನೋಡ್ಕೊಳ್ಳಿ. ಕಾಗದ ಪತ್ರಕ್ಕೆ ಕಣ್ಣು ಮುಚ್ಚಿ ಸಹಿ ಮಾಡೋದು ಬೇಡ, ಅದನ್ನು ನೋಡಿ ಸಹಿ ಮಾಡಿ. 10 ಪೇಜ್ ಇರಲಿ 100 ಪೇಜ್ ಇರಲಿ, ದಯಮಾಡಿ ಓದ್ಬಿಟ್ಟು ಸಹಿ ಮಾಡುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವೇ ದಂಡ ಕಟ್ಟುವಂಥ ಪರಿಸ್ಥಿತಿ ಎದುರಾಗುತ್ತೆ. ನಿಮಗೆ ಈ ವಾರ ನೋಡಿ ಒಂದು ಗಾಢವಾದಂಥ ಕೆಂಪು ಬಣ್ಣ ಶುಭ ತರುತ್ತೆ. ಸೌತ್ ವೆಸ್ಟ್ ಡೈರೆಕ್ಷನ್ ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲ ತರುತ್ತೆ. ನೈಋತ್ಯ ದಿಕ್ಕು ಶುಭ ಕೊಡುತ್ತೆ. ಲಕ್ಕಿ ನಂಬರ್ 9. ಬುಧವಾರ ಶನಿವಾರ ನಿಮಗೆ ಶುಭ ಕೊಡುತ್ತೆ. ಈ ವಾರ ಈಶ್ವರನ ಆರಾಧನೆ. ಮನೆಯಿಂದ ಹೊರಡಬೇಕಾದ್ರೆ ಮನೆಗೆ ಬಂದ ಮೇಲೆ ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್ 11 ಸಲ ಹೇಳ್ಕೊಳಕ್ಕೆ ಮರಿಬೇಡಿ. ಸಮಯ ಇದ್ದರೆ 108 ಸಲ ಹೇಳ್ಕೊಳ್ಳಿ. ಮನೆಯಿಂದ ಹೊರಡಬೇಕಾದ್ರೆ ಒಂದೇ ಒಂದು ಸ್ವಲ್ಪ ಸೋಂಪು ಕಾಳನ್ನು ಬಾಯಿಗೆ ಹಾಕ್ಕೊಂಡು ಅದರ ಮೇಲೆ ಇಷ್ಟು ಬೆಲ್ಲವನ್ನು ತಿಂದ್ಬಿಟ್ಟು ನೀರು ಕುಡಿದು ಹೊರಡೋದ್ರಿಂದ ನಿಮಗೆ ಈ ವಾರ ಕೆಲಸದಲ್ಲಿ ಜಯ, ಶತ್ರು ಹಿಂದೆ ಸರಿತಾರೆ. ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ, ಯಾವುದೇ ರೀತಿಯ ತೊಂದರೆ ಇಲ್ಲ. ಸ್ಟ್ರೆಸ್ ಜಾಸ್ತಿ ಕಾಡುತ್ತೆ, ಧ್ಯಾನ ಪ್ರಾಣಾಯಾಮದ ಮೊರೆ ಹೋಗಬೇಕಾಗತ್ತೆ. ಆಮೇಲೆ ಈ ವಾರ ಆತುರದ ನಿರ್ಧಾರ ಬೇಡ ಅಂತ ಹೇಳಿ ಈ ರಾಶಿಯವರಿಗೆ ತೋರಿಸ್ತಾ ಇದೆ. ಸಡನ್ ಜಾಬ್ ಚೇಂಜ್ ಮಾಡ್ತೀನಿ ಅಥವಾ ಸಡನ್ನಾಗಿ ಸಾಲ ಮಾಡಿಬಿಡ್ತೀನಿ, ಇಮಿಡಿಯೇಟ್ಲಿ ಯಾವುದೋ ಒಂದು ಡಿಸಿಷನ್ ತಗೋತೀನಿ, ಬೇಡ, ಒಂದು ವಾರ ಕಾಯ್ದು ನೋಡುವ ತಂತ್ರಕ್ಕೆ ಶರಣಾಗಿ ಅಂತ ತೋರಿಸ್ತಾ ಇದೆ ಗ್ರಹಗತಿಗಳು. ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ, ಯಾವುದೇ ತೊಂದರೆ ಇಲ್ಲ. ಈ ವಾರ ಹೆಚ್ಚಿನ ಈಶ್ವರನ ಆರಾಧನೆಗೆ ಮೊರೆ ಹೋಗಿ. ಮತ್ತು ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೀಕ್ಷಕರೇ, ಧನುರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿ. ಧನುರಾಶಿಯವರಿಗೆ ನೋಡಿ, ವಿಶೇಷವಾಗಿ ಸೂರ್ಯನ ಸಂಚಾರ ಮಿಥುನ ರಾಶಿಯಲ್ಲಿ 7ನೇ ಮನೆಯಲ್ಲಿ ಆಗ್ತಾ ಇದೆ. ಹೀಗೆ ಈ ಸೂರ್ಯನ ಸಂಚಾರ ನಿಮಗೇನು ಮಾಡಿಕೊಡುತ್ತೆ? ಒಂದೇ ಒಂದು, ನಿಮ್ಮಲ್ಲಿ ಆತ್ಮವಿಶ್ವಾಸ, ಅದು ಫಸ್ಟ್ ಸ್ಟೆಪ್ಪಿಂದ ನೆಕ್ಸ್ಟ್ ಲೆವೆಲ್ಗೆ ಹೋಗುವಂತಹ ಎಲ್ಲ ವ್ಯವಸ್ಥೆ ಒಂದು ಕಣ್ಣಿಗೆ ಕಾಣುವಂತಹ ಸಾಕ್ಷಾತ್ ದೈವ ಸೂರ್ಯ ಭಗವಾನರಿಂದ ಆಗುತ್ತೆ. ಹಾಗಾಗಿ ಈ ವಾರ ತಾವು ಧನುರಾಶಿಯವರು
ಮಿಸ್ ಮಾಡಬೇಡಿ. ಎಷ್ಟು ಸಾಧ್ಯ ಆಗುತ್ತೆ ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರ ಪಠಣೆ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಪೂಜಾದಿಗಳ ನಂತರ ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾ ಒಂದು ತಾಮ್ರದ ಲೋಟದಲ್ಲಿ 18 ಒಣ ಮೆಣಸಿನಕಾಯಿ ಬೀಜ ಹಾಕ್ಕೊಳ್ಳಿ. ಉದಯಿಸುತ್ತಿರೋ ಸೂರ್ಯನನ್ನು ನೋಡ್ತಾ ಓಂ ರಾಜಾದಿತ್ಯಾಯ ನಮಃ, ಓಂ ರಾಜಾದಿತ್ಯಾಯ ನಮಃ ಅಥವಾ ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ, ಎರಡರಲ್ಲಿ ಯಾವುದಾದ್ರೂ ಒಂದು ಮಂತ್ರ ಹೇಳ್ಕೊಂಡು ಅರ್ಘ್ಯ ಕೊಡೋದ್ರಿಂದ ವಾರ ಪೂರ್ತಿ ನಿಮ್ಮನ್ನು ತಡೆದು ಹಿಡಿದು ನಿಲ್ಲಿಸುವಂಥ ಶಕ್ತಿ ಯಾರಿಗೂ ಇರೋದಿಲ್ಲ. ಶತ್ರು ಕಾಟ ಈ ವಾರ ಹಿಮ್ಮೆಟ್ತಾ ಇದೆ, ಹಿಂದೆ ಸರಿತಾ ಇದೆ, ಯಾವ ಚಿಂತೆ ಇಲ್ಲ, ಆನೆ ನಡೆದಿದ್ದೇ ದಾರಿ ಎನ್ನುವಂತಹ ಒಂದು ಬಂಗಾರದಂಥ ಅವಕಾಶ ಧನುರಾಶಿಯವರಿಗೆ ಈ ವಾರ ಸೂರ್ಯನ ಸಂಚಾರದಿಂದ ಇದೆ. ನೋಡಿ, ಶನಿ ರೆಟ್ರೋಗ್ರೇಡ್ ಆಗಿರುವಂಥದ್ದು ಕುಂಭರಾಶಿಯಲ್ಲಿ 3ನೇ ಮನೆಯಲ್ಲಿದೆ. ಒಂದು ಸ್ವಲ್ಪ ಕಾರ್ಯ ವಿಳಂಬ ತೋರಿಸಿದ್ರು ಕೂಡ, ಯಾಕೆಂತಂದರೆ ಅಷ್ಟಮ ಶನಿಯ ಪ್ರಭಾವ ಕೂಡ ಧನುರಾಶಿಯ ಮೇಲಿದೆ. ಹಾಗಾಗಿ ಆಂಜನೇಯನ ಆರಾಧನೆಯನ್ನು ಮಾಡ್ಕೋಬೇಕು. ಮಂಗಳವಾರ ಶನಿವಾರ ತಪ್ಪದೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇನ್ನು ಹೆಚ್ಚಿನ ಶುಭ ಫಲ ಬೇಕು ಅಂತಂದರೆ ಧನುರಾಶಿಯವರಿಗೆ ಈ ವಾರ ಬೆಳಗ್ಗೆ ಸಂಜೆ ಜೀತ್ ಮೀಡಿಯಾದಲ್ಲಿ ಹನುಮಾನ್ ಚಾಲೀಸ ಅಪ್ಲೋಡ್ ಮಾಡಿದ್ದೀವಿ, ತಪ್ಪದೆ ಕೇಳೋದಕ್ಕೆ ಮರಿಬೇಡಿ. ಹೇಳಲೇಬೇಕು, ಇಲ್ಲ ಗುರುಗಳೇ ನಾವು ಹೇಳ್ತೀವಿ ಅಂತಂದರೆ ನೀವು ಸ್ನಾನ ಪೂಜಾದಿಗಳ ನಂತರ ದೇವರ ಮನೆ ಎದುರುಗಡೆ ಕೂತ್ಕೊಂಡು ಒಂದು ಸಲ ಹನುಮಾನ್ ಚಾಲೀಸ ಓದಬೇಕು. ಓದುವ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಆಂಜನೇಯನ ದೇವಸ್ಥಾನಕ್ಕೆ ಶನಿವಾರ ಮಂಗಳವಾರ ತಪ್ಪದೇ ಹೋಗಿ. ಅಲ್ಲಿಗೆ ಹೋದಾಗ ಬರೀ ಕೈಯಲ್ಲಿ ಹೋಗೋದು ಬೇಡ. ಒಂದು ಅರ್ಧ kg ಮೋತಿಚೂರ್ ಲಡ್ಡು ಅಂತ ಸಿಗುತ್ತೆ, ಅದನ್ನು ತೊಗೊಂಡೋಗಿ ಆಂಜನೇಯನ ಪಾದಕ್ಕಿಟ್ಟು ನೀವು ನೈವೇದ್ಯ ಮಾಡಿಸಿ ಸ್ವಲ್ಪ ಸ್ವಾಮಿ ಪಾದಕ್ಕೆ ಇಟ್ಬಿಡಿ. 1-2 ಲಡ್ಡು ಇರುತ್ತೆ, ಮಿಕ್ಕಿದ್ದನ್ನು ಸ್ವಲ್ಪ ನೀವು ತಿಂದು ಅಲ್ಲಿರುವಂಥ ಭಕ್ತಾದಿಗಳಿಗೆ ಅದನ್ನು ನಿಮ್ಮ ಕೈಯಾರೆ ಸಿಹಿಯನ್ನು ಹಂಚೋದ್ರಿಂದ ಧನುರಾಶಿಯವರಿಗೆ ಈ ವಾರ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ಯೋಗಗಳಿದೆ. ಎಲ್ಲ ಚೆನ್ನಾಗಿದೆ. ಧನುರಾಶಿಯವರಿಗೆ ಇನ್ನೊಂದು ಮಾತು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂಥ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣಗೊಂಡಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೊಳ್ಳಿ, ಪೂಜೆ ಮಾಡಿ. ನಿಮ್ಮ ಜೀವನದಲ್ಲಿ ಬೇಕಾದರೆ ನಾನು ಬರೆದು ಕೊಡ್ತೀನಿ. ಧನುರಾಶಿಯವರಿಗೆ ಸೋಲು ಅನ್ನೋದಿರೋದಿಲ್ಲ, ಸಾಲ ಅನ್ನೋದಿರೋದಿಲ್ಲ. ಕೈ ಹಾಕಿದ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ. ಸಾಕಷ್ಟು ಹಣವನ್ನು ಗಳಿಸ್ತೀರಿ, ಸಾಕಷ್ಟು ಪ್ರಖ್ಯಾತಿ, ಹೆಸರನ್ನು, ನೆಮ್ಮದಿ, ಧನಕನಕ ಸಂಪತ್ತು, ಒಂದು ಆಸ್ತಿ, ಮನೆ, ಸೈಟು, ಅದು ಎಲ್ಲವನ್ನು ನೀವು ಕೊಳ್ಳಬಹುದು. ಒಂದು ಜೀವನದ ಸಕಲ ಸೌಭಾಗ್ಯವನ್ನು ಸಂತೃಪ್ತಿಯಿಂದ ಆನಂದಿಸ್ಬೋದು. ಈಗ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಇದರ ನಂಬರ್ ಕೂಡ ಕೊಡ್ತೀನಿ. ಆ ನಂಬರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಮರಿಬೇಡಿ. ಧನುರಾಶಿಯವರಿಗೆ ವಿಶೇಷವಾಗಿ ಈ ವಾರ ನೋಡಿ, ರಾಹುವಿನ ಒಂದು ಸಂಚಾರದಿಂದ ಏನಾಗುತ್ತೆ ಅಂತಂದರೆ, ಒಂದು ಸ್ವಲ್ಪ ಪ್ರಯಾಣ ಮತ್ತು ಪ್ರಯಾಣ ಸಂದರ್ಭದಲ್ಲಿ ಒಂದು ಸ್ವಲ್ಪ ನಿಮ್ಮ ವ್ಯಾಲ್ಯೂಬಲ್ ವಸ್ತುಗಳನ್ನು ಮಿಸ್ ಮಾಡ್ಕೊಳ್ಳುವಂಥದ್ದು. ನಿದ್ದೆ ಹೋಗಿಬಿಟ್ಟಿರ್ತೀರ, ಯಾರೋ ನಿಮ್ಮ ಲ್ಯಾಪ್ಟಾಪ್ ಎತ್ಕೊಂಡು ಹೋಗಿರ್ತಾರೆ, ಇಲ್ಲ ಬ್ಯಾಗೆ ಸೂಟ್ ಕೇಸ್ ಎತ್ಕೊಂಡು ಹೋಗಿರ್ತಾರೆ, ಅಥವಾ ಮನೆಯಲ್ಲೂ ಕೂಡ ಒಂದು ನೆಗ್ಲಿಜೆನ್ಸಿಯಿಂದ ಕಿಟಕಿ ಪಕ್ಕ ಯಾವುದೋ ವಸ್ತು ಇಟ್ಟಿರ್ತೀರ, ಅದೇ ಮಿಸ್ ಆಗಿರುತ್ತೆ. ಒಂದು ಸ್ವಲ್ಪ ರಾಹುವಿನ ನೆಗೆಟಿವ್ ಶೇಡಿಂದ ಇದೆಲ್ಲ ಆಗುತ್ತೆ, ನೋಡ್ಕೊಳ್ಳಿ. ಧನುರಾಶಿಯವರು ಈ ವಾರ ಸಂಚಾರ ಮಾಡುವಾಗ ಫೆಲೋ ಟ್ರಾವೆಲರ್ಸ್ ಜೊತೆಗೆ ವಾಗ್ಯುದ್ಧ ಮಾಡಬಾರ್ದು. ಮಾತಿಗೆ ಮಾತು, ನೀನು ಟಚ್ ಮಾಡಿದೆ, ನಾನು ಟಚ್ ಮಾಡಿದೆ, ಇಂಥ ಕೆಲವೊಂದು ಕಾನ್ಫ್ರಂಟೇಷನ್ ಆಗಬಹುದು. ಅದನ್ನು ಕೂಡ ಅವಾಯ್ಡ್ ಮಾಡ್ಕೊಳ್ಳಿ. ಹಳದಿ ಬಣ್ಣ ನಿಮಗೆ ಶುಭ ತರುತ್ತೆ, ನಾರ್ತ್ ಈಸ್ಟ್ ಶುಭ ತರುತ್ತೆ ನಿಮಗೆ ವೀಕ್ಷಕರೇ. ನೋಡಿ, ಈಶಾನ್ಯ ದಿಕ್ಕು ಶುಭ ತರುತ್ತೆ. ನಂಬರ್ 3 ಶುಭ. ಬುಧವಾರ ಶುಕ್ರವಾರ ಕೈ ಹಾಕಿದ ಕೆಲಸ ಸಕ್ಸಸ್ ಆಗುತ್ತೆ. ಈ ವಾರ ಓಂ ಗುರುವೇ ನಮಃ, ಓಂ ಗುರುವೇ ನಮಃ ಮಂತ್ರ ಹೇಳಿ 11 ಸಲ, ಬೆಳಗ್ಗೆ 11 ಸಲ, ಮನೆಗೆ ಬಂದ ಮೇಲೆ 11 ಸಲ, ಅಥವಾ ಮನೆಯಲ್ಲಿರೋರು ಬೆಳಗ್ಗೆ ಸಂಜೆ 11 ಸಲ ಹೇಳ್ಕೊಳ್ಳಿ, ಶುಭ ತರುತ್ತೆ. ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ನಿಮಗೆ ಈ ವಾರ ಹೆಚ್ಚಿನ ಶುಭ ತರುತ್ತೆ. ಮನೆ ಹತ್ರ ಇರುವಂಥ ರಾಘವೇಂದ್ರ ಸ್ವಾಮಿಗಳ ಮಟ್ಟಕ್ಕೆ ಹೋಗಿ ಬರೋಕ್ಕೆ ಮರಿಬೇಡಿ. ಮನೆಯಲ್ಲಿ ಫೋಟೋ ಇದ್ದರೆ ಪ್ರತಿದಿನ ಗುರುಗಳ ಒಂದು ಫೋಟೋಗೆ ನಮಸ್ಕಾರ ಮಾಡಿಬಿಟ್ಟು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ 11 ಸಲ ಹೇಳ್ಕೊಂಡು ಕೆಲಸಕ್ಕೆ ಹೊರಡೋದ್ರಿಂದ ಜಯ ಸಿಗುತ್ತೆ. ವಿಶೇಷವಾಗಿ ಈ ವಾರ ಆರ್ಗ್ಯುಮೆಂಟನ್ನು ನೀವು ತಪ್ಪಿಸಬೇಕು. ವಾದ ವಿವಾದ ಬಾಸ್ ಜೊತೆಗೆ, ಕೊಲೀಗ್ಸ್ ಜೊತೆಗೆ, ಮನೆಯಲ್ಲಿ ಹೆಂಡತಿಯ ಜೊತೆಗೆ, ನೆರೆಹೊರೆಯವರ ಜೊತೆಗೆ ಈ ಆರ್ಗ್ಯುಮೆಂಟ್ಸ್ಗಳು ಈ ವಾರ ನಿಮ್ಮ ಪ್ರಗತಿಗೆ ಹಿನ್ನಡೆಯಾಗುತ್ತೆ. ಅದನ್ನೊಂದು ನೋಡ್ಕೊಳ್ಳಿ. ಮಿಕ್ಕಿದ್ದೆಲ್ಲ ಚೆನ್ನಾಗಿದೆ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ಮಕರ ರಾಶಿಯ ಭವಿಷ್ಯವನ್ನು ಈ ವಾರ ನೋಡಲಿಕ್ಕಾಗಿ ನಿಮಗೆ ನೋಡಿ, ರಾಹುಕೇತು ಶನಿಯ ಸಂಚಾರ, ಶುಕ್ರ ಸಂಚಾರ ಏನನ್ನು ಸೂಚನೆ ಕೊಡ್ತಾ ಇದೆ ಅಂದರೆ, ಹಾರ್ಡ್ ವರ್ಕ್, ದೆರ್ ಈಸ್ ನೋ ಒಂದು ಸ್ಮಾರ್ಟ್ ವರ್ಕ್ ಅಂತಂದರೆ, ನಿಮಗೆ ಸ್ಮಾರ್ಟ್ ವರ್ಕಿಗೆ ಒಂದು ಹೋಗ್ಬಿಡ್ತೀವಿ ನಾವು, ಶಾರ್ಟ್ಕಟ್ ಹಿಡಿತೀವಿ, ಆಗಲ್ಲ. ದೆರ್ ಈಸ್ ನೋ ಶಾರ್ಟ್ಕಟ್ ಫಾರ್ ಸಕ್ಸಸ್ ಅಂತ ಹೇಳ್ತಾರೆ. ಅಂದರೆ ನಾವು ಹಾರ್ಡ್ ವರ್ಕನ್ನು ಮಾಡಲೇಬೇಕು. ಹಾರ್ಡ್ ವರ್ಕಿಗೆ ಶಾರ್ಟ್ಕಟ್ ಇಲ್ಲ. ಖಂಡಿತವಾಗಿಯೂ ನೀವು ಕಠಿಣ ಪರಿಶ್ರಮ
ಈ ವಾರ ನಿಮಗೆ ಸಕ್ಸಸ್ ತಂದು ಕೊಡುತ್ತೆ. ಇಲ್ಲ ನಾವೇನೋ ಒಂದು ರೂಟ್ ಹಿಡಿತೀವಿ, ತಪ್ಪಾದ ದಾರಿ ಹಿಡಿತೀವಿ, ಮತ್ತೊಂದು ಸಕ್ಸಸ್ ಬೇಡ, ಅದೆಲ್ಲ ಬೇಡ. ಯಾಕೆಂದರೆ ಗುರು, ಶುಕ್ರ, ಶನಿ, ವಿಶೇಷವಾಗಿ ರಾಹುಕೇತು ಸಂಚಾರ, ರಾಹು ಮೀನರಾಶಿಯಲ್ಲಿ 3ನೇ ಮನೆಯಲ್ಲಿರುವಂಥದ್ದು, ಕೇತು ಕನ್ಯಾ ರಾಶಿಯಲ್ಲಿ 9ನೇ ಮನೆಯಲ್ಲಿರುವಂಥದ್ದು ನಿಮಗೆ ಈ ವಾರ ಸ್ವಲ್ಪ ಮಾನಸಿಕ ತುಮುಲ ತಳಮಳ ತಂದೊಡ್ಡುತ್ತೆ. ಹಾಗಾಗಿ ನಾವು ಸತ್ಯದ ನಿಷ್ಠೆಯ ಹಾದಿಯಲ್ಲಿರೋಣ, ಕಷ್ಟಪಟ್ಟು ಕೆಲಸ ಮಾಡೋಣ, ಒಳ್ಳೆಯ ಫಲ ಕೊಡುತ್ತೆ ಅನ್ನೋದನ್ನು ತೋರಿಸ್ತಾ ಇದೆ. ಅದೇ ರೀತಿ ನಿಮಗೆ ಈ ವಾರ ಯಾವುದೋ ಒಂದು ತುಂಬ ದಿನಗಳಿಂದ ಕಾಟ ಕೊಡ್ತಾ ಇತ್ತು ಆ ಒಂದು ದೈಹಿಕ ಜಾಡ್ಯ ಸಮಸ್ಯೆ ನಿವಾರಣೆಯಾಗುತ್ತೆ. ಡಾಕ್ಟರ್ ಹೇಳ್ಬಿಡ್ತಾರೆ ನೆಕ್ಸ್ಟ್ ವೀಕಿಂದ ನೀವು ಟ್ಯಾಬ್ಲೆಟ್ ತೊಗೋಬೇಡಿ, ಎಲ್ಲ ಹೀಲ್ ಆಗಿದೆ, ವರ್ಕ್ ಆಗ್ತಾ ಇದೆ, ಯು ಡೋಂಟ್ ವರಿ, ಆರಾಮಾಗಿರಿ, ನ್ಯಾಚುರಲ್ ಆಗಿ ಫ್ರೀ ಆಗಿರಿ ಅಂತ ಹೇಳ್ಬಿಡ್ತಾರೆ. ಖುಷಿಯಾಗುತ್ತೆ. ಆಮೇಲೆ ಒಂದು ಸ್ವಲ್ಪ ದೈಹಿಕವಾಗಿ ವ್ಯಾಯಾಮ, ಎಕ್ಸಸೈಸ್ ಅದಕ್ಕೆ ಗಮನ ಕೊಡಿ. ಧ್ಯಾನ ಪ್ರಾಣಾಯಾಮಕ್ಕೂ ಗಮನ ಕೊಡಲೇಬೇಕು. ಸ್ಟ್ರೆಸ್ ಈ ವಾರ ಜಾಸ್ತಿ ಇರುತ್ತೆ ಮಕರ ರಾಶಿಯವರಿಗೆ. ನಿಮಗೆ ಜುಲೈ 8 ಮತ್ತು 11 ಒಂದು ವಿಶೇಷ ಘಟನೆ ನಡೆಯುತ್ತೆ, ಪಾಸಿಟಿವ್ ಘಟನೆ, ಬರೆದಿಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಫಿನಾನ್ಸ್ ಚೆನ್ನಾಗಿದೆ, ಹಣದ ಹರಿವಿದೆ, ಏನು ತೊಂದರೆ ಇಲ್ಲ. ಆದರೆ ಒಂದು ಸ್ವಲ್ಪ ಓವರ್ ಎಕ್ಸ್ಪೆನ್ಸ್ ಮಾಡುವಂಥದ್ದು, ಹಣ ಹಿಂಗೆ ಬಂತು ಡಬಲ್ ಖರ್ಚಿಗೆ ಮತ್ತೊಂದು ದಾರಿ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ರಿಲೇಷನ್ಶಿಪ್ಪಲ್ಲಿ ಒಂದು ಸ್ವಲ್ಪ ಯಾರೋ ಒಂದು ಥರ್ಡ್ ಪರ್ಸನ್ ನಿಮ್ಮ ಸಂಬಂಧದಲ್ಲಿ ಹುಳಿ ಹಿಂಡುವಂತಹ ಸಾಧ್ಯತೆ, ನೆರೆಹೊರೆಯವರೊಂದಿಗೆ ಜಗಳ ಅಂತ ಕಾಣಿಸ್ತಾ ಇದೆ, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ನಂಬರ್ 8 ನಿಮಗೆ ಶುಭ ತರುತ್ತೆ. ಸೋಮವಾರ ಗುರುವಾರ ಶುಭ ಇದೆ. ನಿಮಗೆ ಆಗ್ನೇಯ ದಿಕ್ಕು ಈ ವಾರ ಶುಭ ತರುತ್ತೆ. ಹಾಗೆ ಡಾರ್ಕ್ ಬ್ಲೂ ಅಥವಾ ಬ್ರೌನ್ ಕಲರ್ ಶುಭ ತರುತ್ತೆ. ನಿಮಗೆ ಈ ವಾರ ಆಂಜನೇಯನ ಆರಾಧನೆ ಅತ್ಯಂತ ಶುಭ. ಜೀತ್ ಮೀಡಿಯಾದಲ್ಲಿ ನೋಡಿ, ಹನುಮಾನ್ ಚಾಲಿಸ ಅಪ್ಲೋಡ್ ಮಾಡಿದ್ದೀವಿ, ಮತ್ತು ವಿಷ್ಣು ಸಹಸ್ರನಾಮ ಕೂಡ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ತಪ್ಪದೇ ಕೇಳಿ, ಹೆಚ್ಚಿನ ಶುಭ ಫಲ ಸಿಗುತ್ತೆ. ನೀವು ಈ ವಾರ ಹಾರ್ಷ್ ಪದಗಳನ್ನು ಬಳಸಬಾರ್ದು, ಯಾವಾಗಲೂ ಬಳಸಬಾರ್ದು. ಆದರೆ ವಿಶೇಷವಾಗಿ ಗ್ರಹಗತಿಗಳು ರಾಹುಕೇತು ಸಂಚಾರ ಏನು ಮಾಡುತ್ತೆ ಅಂದರೆ ಎದುರುಗಡೆ ಇರೋರಿಗೆ ನೀವು ಒಂದು ಸ್ವಲ್ಪ ಕಠಿಣ ಮಾತಾಡಿಸುವಂಥ ಸಿಚುವೇಶನ್ ಉಂಟು ಮಾಡುತ್ತೆ. ಅದಕ್ಕೆ ತಾಳ್ಮೆಯೇ ಮೂಲ ಮಂತ್ರ, ನಿಧಾನವೇ ಪ್ರಧಾನ ಅನ್ನುವ ಸೂತ್ರ ಅನುಸರಿಸಿ ಒಳ್ಳೆಯದಾಗುತ್ತೆ. ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ದಯಮಾಡಿ ಈ ರಾಶಿಯವರು ತರಿಸಿ ಮನೆಗೆ ಪೂಜೆ ಮಾಡೋದರಿಂದ ನಿಮಗೆ ಸೋಲು ಸಾಲ ಅನ್ನೋದಿರೋದಿಲ್ಲ. ನಿಮಗೆ ಜೀವನದಲ್ಲಿ ಸದಾ ಕೈಯಲ್ಲಿ ಹಣ ತುಂಬಿರಬೇಕು, ಮನೆಯಲ್ಲಿ ಶಾಂತಿ, ನೆಮ್ಮದಿ, ಆರೋಗ್ಯ, ಮಾಡುವ ಕೆಲಸದಲ್ಲಿ ಒಂದು ಪ್ರಗತಿ, ಏಳಿಗೆ ಕಾಣಬೇಕು ಅಂತಂದರೆ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂಥ ಶ್ರೀಚಕ್ರ ಮನೆಗೆ ತರಿಸಿ. ಮುಂದೆ ರಿಸಲ್ಟ್ ನಾನು ಹೇಳೋದಿಲ್ಲ, ನೀವೇ ಹೇಳ್ತೀರಾ. ಶ್ರೀಚಕ್ರ ತರಿಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿಯವರಿಗೆ ರಾಹು ಮೀನದಲ್ಲಿ ಸಂಚಾರ ಮಾಡುವಂಥದ್ದು 2ನೇ ಮನೆಯಲ್ಲಿ, ಕೇತು ನೋಡಿ ಕನ್ಯಾ ರಾಶಿಯಲ್ಲಿ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ. ಹೀಗೆ ನಿಮಗೆ ಬುಧ, ಶುಕ್ರ, ರವಿ ಈ ಎಲ್ಲ ಗ್ರಹಗತಿಗಳ ಸಂಚಾರ ಏನು ಮಾಡುತ್ತೆ ಅಂತಂದರೆ ನಿಮ್ಮನ್ನು ಭಾವನಾತ್ಮಕವಾಗಿ ಒಂದು ಮಾಡುತ್ತೆ. ಅಂದರೆ ನೀವು ಇಷ್ಟು ದಿವಸ ಯಾರ್ದೋ ಜೊತೆ ಜಗಳ ಮಾಡ್ಕೊಂಡಿರ್ತೀರಾ, ಹಾಗೆ ಮಾತು ಬಿಟ್ಟಿರ್ತಾರೆ, ಅದೆಲ್ಲ ರೀಯೂನಿಯನ್ ಆಗುವಂಥದ್ದು. ನಿಮ್ಮ ಮನೆಯಲ್ಲಿ ಒಂದು ರೀತಿಯ ಸಂತೋಷದ ವಾತಾವರಣ. ಆಫೀಸಲ್ಲೂ ಕೊಲೀಗ್ಸ್ ಮಾತು ಬಿಟ್ಟಿರ್ತಾರೆ, ಅಥವಾ ಬಾಸ್ ಜೊತೆಗೆ ಏನೋ ಒಂದು ಸಂಘರ್ಷ, ತಿಕ್ಕಾಟ ನಡೀತಾ ಇರುತ್ತೆ. ವ್ಯಾಪಾರದ ಸ್ಥಳದಲ್ಲೂ ಕೂಡ ಏನೋ ಒಂದು ಆಗಿರುತ್ತೆ, ಜಗಳ ಆಗಿರುತ್ತೆ, ಅದೆಲ್ಲ ಪ್ಯಾಚಪ್ ಆಗುವಂತಹ ವಾರ. ಹಾಗಾಗಿ ಎಲ್ಲವನ್ನು ಮುಕ್ತ ಮನಸ್ಸಿನಿಂದ ಸ್ವಾಗತ ಮಾಡಿ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದು ನಿರ್ಧಾರ ತಗೊಂಡು ಮುಂದುವರೆದ್ರೆ ಕುಂಭರಾಶಿಯವರಿಗೆ ಈ ವಾರ ಅತಿ ಹೆಚ್ಚಿನ ಶುಭ ಫಲಗಳು ಸಿಗುತ್ತೆ. ವಿಶೇಷವಾಗಿ ಜುಲೈ 8 ಮತ್ತು 10ನೇ ತಾರೀಕಿಗೆ ನಿಮ್ಮ ಜೀವನದಲ್ಲಿ ಶುಭ ಘಟನೆ ನಡೆಯುತ್ತೆ. ಅದೇ ರೀತಿ ಈ ವಾರ ಇನ್ನೂ ಹೆಚ್ಚಿನ ಶುಭ ಫಲಗಳು ಕುಂಭರಾಶಿಯವರ ಜೀವನದಲ್ಲಿ ಬರ್ತಾ ಇದೆ. ಒಂದು ಗುಡ್ ನ್ಯೂಸ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂದರೆ ಸಾಲ ತೀರಿಸ್ತೀರಾ ಈ ವಾರ. ಸಾಲ ಅಂತ ಬಂದಾಗ ನೋಡಿ, ನಿಮ್ಮ ಜೀವನದಲ್ಲಿ ಸಾಲ ಬೇರೆ ಸಮೇತ ಕಿತ್ತೋಗಿಬೇಕು. ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಲ್ಲಿ ಇರಬಾರ್ದು ಅಂತಂದರೆ ಸಾಕ್ಷಾತ್ ದೇವರಿಂದ ನಿರ್ಮಾಣ ಆದಂತಹ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ತೋರಿಸ್ತಾ ಇದ್ದೀವಿ. ಇದನ್ನು ಮನೆಗೆ ತರಿಸಿ ಕುಂಭರಾಶಿಯವರು ಪೂಜೆ ಮಾಡಿ, ಸಾಕ್ಷಾತ್ ₹1 ಸಾಲ ಇರಲ್ಲ, ಎಲ್ಲ ತೀರಿ ಹೋಗುತ್ತೆ. ಹಾಗೆ ಸೋಲು ಅನ್ನೋದಿರೋದಿಲ್ಲ, ಜೀವನದಲ್ಲಿ ಗೆಲುವೇ ಗೆಲುವು. ಶ್ರೀಚಕ್ರ ಯಂತ್ರ ತರಿಸ್ಬೇಕಾ ವೀಕ್ಷಕರೇ? ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ವಾಟ್ಸಪ್ ಮಾಡಿ, ನಮ್ಮ ತಂಡ ಇದನ್ನು ನಿಮ್ಮ ಮನೆಗೆ ಕಳಿಸೋದಕ್ಕೆ ಸಹಾಯ ಮಾಡುತ್ತೆ. ಈ ವಾರ ಕುಂಭರಾಶಿಯವರಿಗೆ ಒಂದು ಸ್ವಲ್ಪ ಎಮೋಷನ್ಸ್, ಅಂದರೆ ಏನೋ ಇದ್ದಕ್ಕಿದ್ದ ಹಾಗೆ ಯಾರೋ ಎದುರುಗಡೆ ಹಾರ್ಶ್ ಆಗಿ ಮಾತಾಡ್ಬಿಟ್ರು, ನೀವೇ ಮನಸ್ಸಲ್ಲಿ ಕೊರಗುವಂಥದ್ದು ಘಟನೆಗಳು ನಡೆಯುತ್ತೆ. ಹಾಗಾಗಿ ಪ್ರಾಕ್ಟಿಕಲ್ ಆಗಿರಿ, ಅದನ್ನು ಯಾವುದೋ ಅಳೆದು ತೂಗಿ ಈ ಕಿವಿಯಿಂದ ಕೇಳೋದು, ಈ ಕಿವಿಯಿಂದ ಬಿಡೋದು, ನಮ್ಮ ಕೆಲಸದ ಮೇಲೆ ಫೋಕಸ್ ಮಾಡೋದು ಅದಿರಲಿ. ಆಮೇಲೆ ಮನೆಯನ್ನು ರಿನೋವೇಷನ್ ಮಾಡಿಸುವಂಥ ಆಲೋಚನೆಗಳು ಬರುತ್ತೆ ನಿಮಗೆ. ಹೊಸ ವಾಹನ ಕೊಳ್ಳಬೇಕು, ಬಟ್ಟೆ ಕೊಳ್ಳಬೇಕು, ಅದಾಗಿದೆ, ಮಸ ಇಟ್ಕೊಳ್ಬೇಕು, ಏನೋ ಹೊಸದರ. ಯಾಕೆಂದರೆ ಶುಕ್ರನ ಒಂದು ಇನ್ಫ್ಲೂಯೆನ್ಸ್ ಇರುತ್ತೆ. ಅದು ನಿಮ್ಮ ತಪ್ಪಲ್ಲ,
ಅದು ಶುಕ್ರನ ಇನ್ಫ್ಲೂಯೆನ್ಸ್. ಆದರೆ ಹಾಗಂತ ಹೇಳಿ ಖರ್ಚುಗಳನ್ನು ಬ್ಯಾಲೆನ್ಸ್ ಮಾಡಬೇಕಲ್ಲ. ನಮ್ಮ ಹತ್ರ ಇರೋದು ಸ್ವಲ್ಪ ರೂಪಾಯಿ, ಅದಕ್ಕೆ ಡಬಲ್ ರೂಪಾಯಿಯ ಖರ್ಚು ಬಂದಿದೆ ಅಂತಂದರೆ ಏನು ಮಾಡ್ತೀರಾ? ಆವಾಗ ಸಾಲ ಮಾಡುವಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಅದನ್ನು ನೋಡ್ಕೊಳ್ಳಿ. ಎಷ್ಟು ನಮ್ಮ ಒಂದು ಬಜೆಟ್ ಇದೆ ಅಷ್ಟಕ್ಕೆ ತಕ್ಕ ಹಾಗೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಈ ವಾರ ಖರ್ಚುಗಳು ಡಬಲ್ ಆಗುತ್ತೆ. ಫೇವರೇಬಲ್ ನಂಬರ್ ನಿಮಗೆ 4 ಬರುತ್ತೆ. ಪಶ್ಚಿಮ ದಿಕ್ಕು ಶುಭ ಬರುತ್ತೆ. ಅದೇ ರೀತಿ ಆಕಾಶ ನೀಲಿ ಬಣ್ಣ ಶುಭ ಫಲವನ್ನು ಕೊಡುತ್ತೆ. ನೋಡಿ, ಈ ವಾರ ನಿಮಗೆ ಒಂದು ರಹಸ್ಯ ಮಂತ್ರ ಹೇಳ್ಕೊಡ್ತೀನಿ, ಅದನ್ನು ಬರೆದಿಟ್ಕೊಳ್ಳಿ. ಓಂ ಹರಾಂ ಹರೀಂ ಹೃಂ ಸಹ ಶನೈಶ್ಚರಾಯ ನಮಃ. ಈ ಬರುವಂಥ ಶನಿವಾರ ಇದನ್ನು 108 ಸಲ ಮನೆಯಲ್ಲಿ ದೇವರ ಮನೆ ಎದುರುಗಡೆ ಕೂತ್ಕೊಂಡು ಹೇಳ್ಕೊಳ್ಳಿ. ಶನಿದೇವರ ವಿಶೇಷ ಅನುಗ್ರಹ ನಿಮಗಿರುತ್ತೆ. ಇನ್ನೊಂದು ಸಲ ಹೇಳ್ತೀನಿ, ಬರ್ಕೊಳ್ಳಿ. ಓಂ ಹರಾಂ ಹರೀಂ ಹರೌಂ ಸಹ ಶನೈಶ್ಚರಾಯ ನಮಃ. ಅರಳಿ ಮರಕ್ಕೆ ಶನಿವಾರ, ಈ ಬರುವ ಶನಿವಾರ ಸ್ವಲ್ಪ ಹಸಿ ಹಾಲು, ಅದರಲ್ಲಿ 2 ಚಮಚ ಜೇನುತುಪ್ಪ ಮತ್ತು ಕಲ್ಲ ಸಕ್ಕರೆಯನ್ನು ಜಜ್ಜಿ ಪುಡಿ ಮಾಡಿ ಹಾಕಿ 11 ಪ್ರದಕ್ಷಿಣೆ ಹಾಕಿ ಬಹಳ ಶುಭ ಫಲಗಳು ನಿಮಗೆ ಸಿಗುತ್ತೆ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ವೀಕ್ಷಕರೇ, ಕೊನೆಯ ಮತ್ತು ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿಯವರಿಗೆ ನೋಡಿ, ರಾಹು ಮೀನರಾಶಿಯಲ್ಲೇ ಮೊದಲನೇ ಮನೆಯ ಸಂಚಾರದಲ್ಲಿದೆ. ಕೇತು ಕನ್ಯಾ ರಾಶಿಯಲ್ಲಿ 7ನೇ ಮನೆಯಲ್ಲಿದೆ. ಒಂದು ರೀತಿಯ ತಳಮಳ ಈಗಲೂ ಕೂಡ ಇದೆ ಮೀನರಾಶಿಯವರಿಗೆ. ಯಾಕಪ್ಪ ಅಂತಂದರೆ, ಯಾವ ರೀತಿಯ ನಮ್ಮ ಮನಸ್ಸಿನಲ್ಲಿ ರಾಹು ಮೊದಲೇ ಫೋಟೋ ಪ್ಲಾನೆಟ್ ಅಂತ ಹೇಳ್ತೀವಿ, ಛಾಯಾಗ್ರಹ ಅಂತ ಹೇಳ್ತೀವಿ. ಅದರಿಂದ ಏನಾಗುತ್ತೆ ಅಂತಂದರೆ, ನಾವು ಮಾಡುವ ಕೆಲಸದಲ್ಲಿ ಜಯ ಸಿಗುತ್ತಾ ಅಥವಾ ಇಲ್ವಾ, ಅಥವಾ ಅಪೋಸಿಟ್ ನಮ್ಮ ಮೇಲೇನಾದರೂ ಅಪಪ್ರಚಾರ ಮಾಡಿದರೆ, ನಮ್ಮ ಕಾಲೆಳೆದ್ರೆ, ಈ ರೀತಿಯಾದ ರಾಹು ಕಿರಿಕಿರಿ ಕೊಡ್ತಾ ಇರುತ್ತೆ. ಹಾಗಾಗಿ ರಾಹುವಿನ ವಿಶೇಷ ಅನುಗ್ರಹ ಪಡಿಬೇಕು ಅಂತಂದರೆ ನೀವು ಈ ಬರುವಂಥ ಬುಧವಾರ ನೀವು ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ, ನೀವು ವಿಶೇಷವಾಗಿ ಉತ್ತರ ದಿಕ್ಕಿಗೆ ಮುಖ ಮಾಡಿದರೆ ಒಳಿತು. ಯಾಕೆಂದರೆ ಅದರಿಂದ ಹಣಕಾಸು ಕೂಡ ಹರಿದು ಬರುತ್ತೆ, ಅದರ ಜೊತೆಗೆ ಆರೋಗ್ಯವು ಕೂಡ ಚೆನ್ನಾಗಿರುತ್ತೆ. ಮಾನಸಿಕ ಏನು ಕಾನ್ಫ್ರಂಟೇಷನ್ ನಡೀತಾ ಇದೆ ಅದು ಕಡಿಮೆ ಆಗುತ್ತೆ. ಓಂ ರಂ ರಾಹುವೇ ನಮಃ 108 ಬಾರಿ ಪಠಣೆ ಮಾಡಿ ನೋಡಿ, ಮನಸ್ಸಿಗೆ ಸಮಾಧಾನ ನೆಮ್ಮದಿ ಬರುತ್ತೆ. ವೀಕ್ಷಕರೇ, ಈ ವಾರ ಇನ್ನೂ ಒಂದು ಗುಡ್ ನ್ಯೂಸ್ ನಿಮಗೆ ಮೀನರಾಶಿಯವ್ರಿಗೆ ಏನಿದೆ ಅಂದರೆ, ಸಾಲ ತೀರಿಸ್ತೀರಾ. ತುಂಬ ದಿವಸದಿಂದ ಸಾಲ ತೀರಿಸೋಕ್ಕೆ ಒದ್ದಾಡ್ತಾ ಇದ್ರಿ, ಸಾಲ ತೀರುವಂತಹ ದಿನ ಕೂಡಿ ಬಂದಿದೆ. ಇನ್ನೂ ನಿಮಗೆ ಜೀವನದಲ್ಲಿ ಸಾಲನೇ ಇರಬಾರ್ದು, ಸೋಲು ಇರಬಾರ್ದು, ನಾನು 1 ಪೈಸೆ ಸಾಲ ಇಲ್ದಂಗೆ ಜೀವನ ಮಾಡಬೇಕು ಅಂದರೆ ಒಂದು ಪವರ್ಫುಲ್ ವಸ್ತುವನ್ನು ಸಜೆಸ್ಟ್ ಮಾಡ್ತೀನಿ. ಅದೇನಪ್ಪ ಅಂದರೆ, ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಇದನ್ನು ಮನೆಗೆ ತರಿಸಿ ಪೂಜೆ ಮಾಡೋದ್ರಿಂದ ನಿಮಗೆ ಜೀವನ ಪರ್ಯಂತ ಕೂಡ 1 ರೂಪಾಯಿ ಸಾಲ ಇಲ್ಲದೆ ಜೀವನ ಮಾಡ್ತೀರಾ. ಕೈ ಹಾಕಿದ ಕೆಲಸದಲ್ಲಿ ಜಯ ವಿಜಯ ಇರುತ್ತೆ. ಈ ವಸ್ತುವನ್ನು ಮನೆಗೆ ತರಿಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಈ ಒಂದು ಪ್ರಿಡಿಕ್ಷನ್ ನೋಡಿದ ಮೇಲೆ ಇಮಿಡಿಯೇಟ್ಲಿ ಆ ನಂಬರ್ಗೆ ಮೆಸೇಜ್ ಹಾಕಿ, ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬೇಕು, ಗುರುಗಳು ಹೇಳಿದ್ದಾರೆ ಅಂತ ಹೇಳಿ ಇದನ್ನು ನಿಮ್ಮ ಮನೆ ಕಳಿಸೋದಕ್ಕೆ ಸಹಾಯ ಮಾಡ್ತಾರೆ ನಮ್ಮ ತಂಡದವರು. ವೀಕ್ಷಕರೇ, ವಿಶೇಷವಾಗಿ ಈ ಜುಲೈ 9 ಮತ್ತು 11ನೇ ತಾರೀಕಿಗೆ ನಿಮ್ಮ ಜೀವನದಲ್ಲಿ ಒಂದು ಗುಡ್ ನ್ಯೂಸ್ ಬರುತ್ತೆ, ಒಳ್ಳೆಯ ಘಟನೆ ನಡೆಯುತ್ತೆ. ಕೆಲಸ ಇಲ್ಲದವರಿಗೆ ಕೆಲಸಕ್ಕೆ ಆಫರ್ ಬರುತ್ತೆ, ಮದುವೆ ಸೆಟ್ ಆಗುತ್ತೆ. ಈ ರೀತಿಯಾದಂಥ ಶುಭ ಸಮಾಚಾರ 9 ಮತ್ತು 11ನೇ ತಾರೀಕಿಗೆ ಬರಲಿಕ್ಕಿದೆ. ಮನೆಯನ್ನು ರಿಪೇರಿ ಮಾಡಿಸುವಂಥದ್ದು, ವೆಹಿಕಲ್ ರಿಪೇರಿ ಅಥವಾ ರಿನೋವೇಷನ್ ಮಾಡಿಸುವಂಥದ್ದು, ಅಥವಾ ನೀವು ಕೃಷಿಕರಾಗಿದ್ದರೆ ನಿಮ್ಮ ಕೃಷಿಗೆ ಹೊಸ ಉಪಕರಣಗಳನ್ನು ತೆಗೆದುಕೊಳ್ಳುವಂಥದ್ದು, ಟ್ರ್ಯಾಕ್ಟರ್ ಖರೀದಿ ಇರ್ಬೋದು. ಈ ರೀತಿಯಾದಂಥ ಹೊಸ ಖರೀದಿಸುವಂಥ ಆಲೋಚನೆ ಯೋಜನೆ ಬರುತ್ತೆ. ಸ್ವಲ್ಪ ಖರ್ಚು ನೋಡಿ, ವೆಚ್ಚ ನೋಡ್ಕೊಂಡು ಮಾಡ್ಕೊಳ್ಳಿ. ಯಾಕೆಂದರೆ ಸಾಲ ಮಾಡುವಂತಹ ಒಂದು ಸೂಚನೆಯನ್ನು ಕೂಡ ಕೊಡ್ತಾ ಇದೆ. ಅದೇ ರೀತಿ ನಿಮಗೆ ಈ ವಾರ ನಂಬರ್ 7 ಲಕ್ಕಿ ಇರುತ್ತೆ. ಈಶಾನ್ಯ ದಿಕ್ಕು ಶುಭ ಕೊಡುತ್ತೆ. ಗುರುವಾರ ಮತ್ತು ಸೋಮವಾರ ಶುಭ ಫಲ ಕೊಡುತ್ತೆ. ಓಂ ನಮೋ ನಾರಾಯಣಾಯ ಮಂತ್ರ ಇದು ಈ ವಾರ ನಿಮಗೆ ಹೆಚ್ಚಿನ ಶುಭ ಫಲವನ್ನು ಕೊಡುತ್ತೆ. ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಒಂದು ಕಾಳು ಮೆಣಸನ್ನು ನಿಮ್ಮ ಹೊಸ್ತಿಲ ಹೊರಗಿಟ್ಟು ಎಡಗಾಲಿನಿಂದ ತುಳಿದು ಹಿಂದೆ ತಿರುಗಿ ಹೋಗದೆ ನೋಡಿ. ಮನೆಯವರು ಯಾರಾದರೂ ತೆಗೆದು ಅದನ್ನು ಎಡಗೈಯಿಂದ ಡಸ್ಟ್ಬಿನ್ನಿಗೆ ಹಾಕಲಿ, ಅಥವಾ ಇಲ್ಲ ಗುರುಗಳೇ ನಾನು ಒಬ್ಬನೇ ಇರ್ತೀನಿ ಅಂತಂದರೆ ನೀವು ವಾಪಸ್ ಬಂದಾಗ ಎಡಗೈಯಿಂದ ಅದನ್ನ ಡಸ್ಟ್ಬಿನ್ನಿಗೆ ಹಾಕ್ಬೋದು. ಈ ರೀತಿ ಮಾಡೋದ್ರಿಂದ ಕೆಟ್ಟ ಕಣ್ಣು ದೃಷ್ಟಿ ನಿವಾರಣೆ ಆಗುತ್ತೆ. ವಾರ ಪೂರ್ತಿ ಶತ್ರುಕಾಟ ನಿವಾರಣೆಯಾಗುತ್ತೆ, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ವೀಕ್ಷಕರೇ, ಇದಾಗಿತ್ತು ಈ ವಾರದ ಒಂದು ರಾಶಿ ಭವಿಷ್ಯ. ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರಿಗೆ ಈ ವಿಡಿಯೋ ನೋಡಿ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ. ಯಾಕೆಂದರೆ ನಿಮ್ಮ ಮನೆಯಲ್ಲಿ ಸ್ನೇಹಿತರು, ಸಂಬಂಧಿಕರು, ಕೆಲಸದ ಸ್ಥಳ, ವ್ಯಾಪಾರದ ಸ್ಥಳ, ಹೀಗೆ ಎಲ್ಲ ಕಡೆಗೂ ಕೂಡ ಮೇಷರಾಶಿಯಿಂದ ಮೀನರಾಶಿಯವರು ಇದ್ದೇ ಇರ್ತಾರೆ. ಅವ್ರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ. ಇದರಲ್ಲಿ ಪರಿಹಾರಗಳನ್ನು ಹೇಳಿರ್ತೀನಿ, ಅವರು ಪರಿಹಾರ ಮಾಡಿಕೊಂಡು ತಮ್ಮ ಜೀವನಕ್ಕೆ ಬೆಳಕನ್ನು ತಂದುಕೊಳ್ಳಿ. ವೀಕ್ಷಕರೇ, ಮತ್ತೆ ಮುಂದಿನ ವಾರ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಸಾಪ್ತಾಹಿಕ ವಾರ ಭವಿಷ್ಯದ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಓಂ ನಮೋ ಭಗವತೆ ವಾಸುದೇವಾಯ. जीत मीडिया नेटवर्क,
ಎಂದೆಂದಿಗೂ ನಿಮ್ಮೊಂದಿಗೆ.